ನಿಮಗೆ ಲೈಫ್ನ ಬದಲು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಿಮ್ಮ ಹ್ಯಾಬಿಟ್ನ ಬದಲು ಮಾಡ್ಕೊಳ್ಳಿ, ಅದೇ ನಿಮ್ಮ ಲೈಫ್ನ ಬದಲು ಮಾಡುತ್ತೆ ಅಂತ. ಅದೇ ಕಾರು, ಅದೇ ಲೈಫು, ಅದೇ ನೌಕರಿ, ಅದೇ ಹ್ಯಾಬಿಟ್ಗಳು, ಅದೇ ಫ್ರೆಂಡ್ಸು, ಅದೇ ಪಾರ್ಟಿ. ಎವ್ರಿ 6 months ಒನ್ಸ್ ನಾವು ಆ್ಯಕ್ಚುಲಿ ಏನಾದರೂ ಒಂದು ಹೊಸದನ್ನು ಕಲೀಲೇಬೇಕು, ನಾವು ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂದರೆ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕೈಲಿರುವಂಥ ಹೊಸ ಪುಸ್ತಕ ಇದು, ಬದುಕು ಬದಲಿಸುವ 21 ಅಭ್ಯಾಸಗಳು. ಫಿಸಿಕಲಿ, ಎಮೋಷ್ನಲಿ, ಮೆಂಟಲಿ ಆ್ಯಂಡ್ ಸ್ಪಿರಿಚುವಲಿ ಹೇಗೆ ನಾವು ಅಭ್ಯಾಸಗಳನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದು ನಮ್ಮ ಲೈಫ್ನ ಬದಲಾಯಿಸುತ್ತೆ ಅನ್ನೋದು ಆ ಬುಕ್ಕಲ್ಲಿ ಇದೆ. ಆಮೇಲೆ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋ ಒಂದು ಟೆಕ್ನಿಕ್ ಕೂಡ ಈ ಪುಸ್ತಕದಲ್ಲಿ ತಾರಾ ಅವರು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಮೈಂಡಲ್ಲಿ ಈಗ ಕೋತಿ ಮೈಂಡ್, ರೋಬೋಟ್ ಮೈಂಡ್ ಆ್ಯಂಡ್ ನಾಲೆಜ್, ವೈಸ್ ಮೈಂಡ್ ಅಂತ 3 ಮೈಂಡ್ ಇದೆ. ಸೊ ಈ 3 ಮೈಂಡಲ್ಲಿ ನಾವು 3ನೇ ಮೈಂಡಿಗೆ ಹೋಗಬೇಕು. ಒಂದು ರಿಸಲ್ಟ್ ಬರೋದಿದೆಯಲ್ಲ, ಅದು ಬಹಳ ಮುಖ್ಯ ಪ್ರತಿಯೊಬ್ಬರ ಲೈಫಲ್ಲಿ. ಓಕೆ, ರಿಸಲ್ಟ್ಗೆ ನಮಗೆ ಕಾಣ್ತಾ ಇದ್ರೆ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ ನಾವು. ಹೌದು, ಭಯ ಅನ್ಸ್ಬೋದು, ಎರಡೂ ಇದೆ ಅಲ್ವಾ, ಪ್ಲೆಜರ್ ಆಫ್ ಗೇನ್, ಫಿಯರ್ ಆಫ್ ಲಾಸ್. ದಟ್ ಮೀನ್ಸ್ ನೀವು ಯು ಆರ್ ಇಂಟ್ರೆಸ್ಟೆಡ್ ಇನ್ ಇಂಪ್ರೂವಿಂಗ್ ಯುವರ್ ಲೈಫ್ ಅಂತಾನೆ ಅರ್ಥ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕೈಲಿರುವಂಥ ಹೊಸ ಪುಸ್ತಕ ಇದು, ಬದುಕು ಬದಲಿಸುವ 21 ಅಭ್ಯಾಸಗಳು, ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್. ಬದುಕು ಬದಲಿಸುವ 21 ಅಭ್ಯಾಸಗಳು. ಈ ಪುಸ್ತಕವನ್ನು ಬರೆದಿರೋಂಥವ್ರು NLP ಪ್ರಾಕ್ಟೀಷನರ್ ಆಗಿರುವಂಥ, ಯೋಗ ಇನ್ಸ್ಟ್ರಕ್ಟರ್ ಆಗಿರುವಂಥ ಮತ್ತು ಸ್ಪಿರಿಚುವಲ್ ಹೀಲರ್ ಆಗಿರುವಂಥ ತಾರಾ ಮಂಜುನಾಥ್ ಅವರು. ತಾರಾ ಮಂಜುನಾಥ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಹೇಗಿದ್ದೀರಾ? ಖುಷಿಯಾಗಿದ್ದೇನೆ. ವೆರಿ ನೈಸ್. ಸೊ ನಾವು ಖುಷಿಯಾಗಿರೋದೆಲ್ಲಕ್ಕಿಂತ ಮುಖ್ಯ. ಸೊ ಇದು ಸಾವಣ್ಣ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿರುವಂಥದ್ದು. ಒಂದು ವಿಶೇಷ ಏನಂದರೆ, ಒಂದೇ ತಿಂಗಳಲ್ಲಿ ಇದು 4 ಎಡಿಷನ್ನ ಕಂಡಿದೆ. ಓಕೆ, ಅದರ ಜೊತೆಗೆ ಅಮೆಝಾನ್ ಬೆಸ್ಟ್ ಸೆಲ್ಲರಲ್ಲಿ ಇದು ನಂಬರ್ 1 ಸ್ಥಾನದಲ್ಲಿದೆ. ಇದು ನಂಬರ್ 2 ಸ್ಥಾನಕ್ಕೆ ತಳ್ಳಿದ್ದು ಇನ್ನೊಂದು ಇದೇ ಥರದ ಇಂಗ್ಲೀಷ್ ಪುಸ್ತಕವನ್ನು, ಅದು ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಥರದ ಒಂದು ಪುಸ್ತಕ. ಆ ಪುಸ್ತಕವನ್ನು ತಳ್ಳಿ ಕನ್ನಡದ ಒಂದು ಪುಸ್ತಕ ಮೇಲೆ ಬಂದಿದೆ ಅಂತಂದರೆ ನಿಜಕ್ಕೂ ಬಹಳ ಖುಷಿ ಮತ್ತು ಹೆಮ್ಮೆಯ ಸಂಗತಿ. ಅದರ ಸ್ಕ್ರೀನ್ಶಾಟನ್ನು ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾದರೆ ಇಷ್ಟೊಂದು ಪಾಪ್ಯುಲರ್ ಆಗಿರುವಂಥ, ಅಂದರೆ ಕೆಲವೇ ದಿನಗಳಲ್ಲಿ ಪಾಪ್ಯುಲರ್ ಆಗಿರುವಂಥ ಈ ಪುಸ್ತಕದಲ್ಲಿ ಏನಿದೆ ಅನ್ನೋದು ಬಹಳ ಮುಖ್ಯ. ಸೊ ಹೀಗಾಗಿ ಮೊದಲನೇ ಪ್ರಶ್ನೆ, ಏನಿದೆ ಈ ಪುಸ್ತಕದಲ್ಲಿ? ಇಂಥ ಸುಮಾರು ಪುಸ್ತಕಗಳನ್ನ ನಮ್ಮ ಓದುಗರು ನೋಡಿರ್ತಾರೆ, ಕೇಳಿರ್ತಾರೆ. ಇಂಗ್ಲೀಷಲ್ಲಂತೂ ತುಂಬ ಇದೆ. ಸೊ ಕನ್ನಡದಲ್ಲಿ ಈ ಥರದ ಒಂದು ಪುಸ್ತಕ ಬಂದಿರೋದಕ್ಕೆ ತುಂಬ ಖುಷಿ ಇದೆ. ಏನಿದೆ ಈ ಪುಸ್ತಕದಲ್ಲಿ? ಓಕೆ, ಏನಿದೆ ಅಂದರೆ ಎಲ್ಲರಿಗೂ ಏನು ಬೇಕು ಎಕ್ಸಾಕ್ಟ್ಲಿ ಅದಿದೆ ಅದರಲ್ಲಿ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಕೂಡ ಲೈಫಲ್ಲಿ ಯಾವುದೋ ಒಂದು ಟೈಮಲ್ಲಿ ಬದಲಾಗಬೇಕು ಅಂತ ಅನ್ನಿಸ್ತಿರುತ್ತೆ. ಕೆಲವ್ರಿಗೆ ಬದಲಾಗಬೇಕು ಅನಿಸುತ್ತೆ, ಬದಲಾಗೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇನ್ನು ಕೆಲವರು ಬದಲಾಗಬೇಕು ಬಟ್ ಯಾವುದೂ ಸಿಸ್ಟಮ್ ಸಿಗ್ತಾ ಇರಲ್ಲ ಅವ್ರಿಗೆ. ಯಾರೋ ಗುರು ಸಿಕ್ಕಿರಲ್ಲ ಅಥವಾ ಯಾರೋ ಸರಿಯಾಗಿ ಗೈಡ್ ಮಾಡಲ್ಲ. ಬಟ್ ಇದರಲ್ಲಿ ವಿಶೇಷತೆ ಏನಂದರೆ, ಎಲ್ರಿಗೂ ಗೊತ್ತಿರೋದು ಆದರೆ ಯಾರೂ ಮಾಡದೇ ಇರೋದು, ಅದು ಈ ಬುಕ್ಕಲ್ಲಿದೆ. ಓಕೆ, ಅಂದರೆ ತುಂಬ ಜನಕ್ಕೆ ಇವೆಲ್ಲ ಗೊತ್ತು. ನಮಗೆ ಹ್ಯಾಬಿಟ್ಸ್ ಅಂದ ತಕ್ಷಣ ಎಲ್ಲರೂ ತಲೆಗೆ ಬರೋದೇನೆಂದರೆ, ಬೆಳಗ್ಗೆ ಹೇಳ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಎಲ್ಲ ಹೇಳ್ತಾರೆ, ಗುಡ್ ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್ ಅಂತ. ಬಟ್ ಆ ಹ್ಯಾಬಿಟ್ಸ್ನ ನಾವು ಹೇಗೆ ನಮ್ಮ ಸಬ್ ಕಾನ್ಷಿಯಸ್ಗೆ ಇನ್ಸ್ಟಾಲ್ ಮಾಡ್ಕೊಬೇಕು, ಆ್ಯಂಡ್ ಅದರಿಂದ ಸೈಂಟಿಫಿಕ್ ಆಗಿ ಏನೆಲ್ಲ ಪ್ರಯೋಜನಗಳಿದೆ, ಆಮೇಲೆ ಮೆಂಟಲಿ ನಮ್ಗೆ ಅದೆಷ್ಟು ಹೆಲ್ಪ್ ಮಾಡುತ್ತೆ, ಸ್ಪಿರಿಚುವಲಿ ಕೂಡ. ಅಂದರೆ ಹ್ಯಾಬಿಟ್ಸ್ ಅನ್ನೋದು ಬರೀ ನಮ್ಮ ಲೈಫಲ್ಲಿ ಬೆಳೆಯೋದಕ್ಕೆ ಬೇಕು, ಅಂದರೆ ಡೆವಲಪ್ಮೆಂಟ್ ಆಗೋದಕ್ಕೆ, ಅಥವಾ ನಾವೇನಾದರೂ ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದರೆ ಬೇಕು ನಮಗೆ ಹ್ಯಾಬಿಟ್ಟು ಅನ್ನೋದು ಅಂದ್ಕೊಂಡಿದ್ದಾರೆ. ಬಟ್ ಆಧ್ಯಾತ್ಮಿಕವಾಗಿ ಕೂಡ ನಾವು ಡೆವಲಪ್ ಆಗೋಕ್ಕೆ ಅಭ್ಯಾಸಗಳು ತುಂಬ ಸಪೋರ್ಟ್ ಮಾಡುತ್ತೆ ಅಂತ. ಓವರಾಲ್ ಫಿಸಿಕಲಿ, ಎಮೋಷ್ನಲಿ, ಮೆಂಟಲಿ ಆ್ಯಂಡ್ ಸ್ಪಿರಿಚುವಲಿ ಹೇಗೆ ನಾವು ಅಭ್ಯಾಸಗಳನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದು ನಮ್ಮ ಲೈಫ್ನ ಬದಲಾಯಿಸುತ್ತೆ ಅನ್ನೋದು ಆ ಬುಕ್ಕಲ್ಲಿ ಇದೆ. ಈ ಬುಕ್ಕಲ್ಲಿದೆ ನೋಡಿ, 2 ಪಾಯಿಂಟ್ ನಂಗೆ ತುಂಬ ಕನೆಕ್ಟ್ ಆಯಿತು. ಈ ಪುಸ್ತಕದಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ, ಎಲ್ಲ ನಿಮ್ಗೆ ಗೊತ್ತಿರೋದೇ ಈ ಪುಸ್ತಕದಲ್ಲಿರೋದು. ಆದರೆ ನೀವು ಅಳವಡಿಸ್ಕೊಳ್ಳದೇ ಇರೋದು ನೀವು ಅಳವಡಿಸ್ಕೊಳ್ಳದೇ ಇರೋದು ಮತ್ತು ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋ ತಿಳಿಸುವಂಥ ಪುಸ್ತಕ ಇದು. ಈಗ ನಮಗೆ ಬೆಳಗ್ಗೆ ಬೇಗ ಹೇಳಿ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಯಾಕೆ ಹೇಳ್ಬೇಕು ಬೆಳಗ್ಗೆ? ಕರೆಕ್ಟ್ ಅಲ್ವಾ? ಯಾಕೆ ಹೇಳ್ಬೇಕಂತ ಪ್ರಶ್ನೆ ಉತ್ತರ ಸಿಗದೆ ಇದ್ದರೆ ಹೇಗೆ ಹೇಳ್ಬೇಕು ಅನ್ನೋದು ಕೂಡ ಮ್ಯಾಟರ್ ಆಗಲ್ಲ ಆ್ಯಕ್ಚುಲಿ, ಅಲ್ವಾ? ಸೊ ಯಾಕೆ ಹೇಳ್ಬೇಕಂತ ಗೊತ್ತಿಲ್ಲ ಫಸ್ಟು, ಆಮೇಲೆ ಹೇಗೆ ಹೇಳ್ಬೇಕನ್ನೋದು ಗೊತ್ತಿಲ್ಲ. ಹೇಗೆ ಹೇಳ್ಬೇಕಂತ ಗೊತ್ತಿದೆ, ಆದರೆ ಅದನ್ನು ಇನ್ನೊಂದು ಪಾಯಿಂಟ್ ತುಂಬ ಚೆನ್ನಾಗಿ ಹೇಳಿದ್ರು, ಅದನ್ನು ನಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ನಮಗೆ ಗೊತ್ತಿಲ್ಲ.
ಕಾನ್ಷಿಯಸ್ ಲೆವೆಲಲ್ಲಿ ಹೌದು ಕರೆಕ್ಟಾಗಿದೆಯಲ್ಲ ಇವ್ರು ಹೇಳೋದು ಅಂತ ಅನಿಸುತ್ತೆ, ಈ ವಿಡಿಯೋ ನೋಡಿದಾಗ ಹಾಗೆ ಅನಿಸುತ್ತೆ ನಿಮಗೆ, ಆದರೆ ನಾಳೆ ಬೆಳಗ್ಗೆ ಮರೆತು ಬಿಡ್ತೀರಾ. ಯಾಕೆ ಅಂದರೆ ಅದು ನಿಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಇನ್ಸ್ಟಾಲ್ ಆಗಿಲ್ಲ. ಸೊ ಹಾಗಾದರೆ ಪ್ರಶ್ನೆ ಬರೋದು, ಹೇಗೆ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಇನ್ಸ್ಟಾಲ್ ಮಾಡೋದು. ಸೊ ಹೇಗೆ ಸಬ್ ಕಾನ್ಷಿಯಸ್ಗೆ ಇನ್ಸ್ಟಾಲ್ ಮಾಡೋದು ಅನ್ನೋದಕ್ಕೆ ಮುಂಚೆ ನೀವಾಗಲೇ ಒಂದು ಒಳ್ಳೆ ವರ್ಡ್ ಹೇಳಿದ್ರಿ, ಯಾಕೆ ಅಂತ ತಿಳ್ಕೊಬೇಕು ಅಂತ. ಬಿಕಾಸ್ ಎಲ್ಲ ಸಕ್ಸಸ್ಫುಲ್ ಪರ್ಸನ್ ಹೇಳೋದು ಅಷ್ಟೇ, ವೈ ಅಂತ ನಿಮಗೆ ಗೊತ್ತಿದ್ರೆ ಹೌ ಅನ್ನೋದು ನೀವು ಹುಡುಕೋತೀರಾ. ಸೊ ನಮಗೆ ವೈ ಅನ್ನೋದು ತುಂಬ ದೊಡ್ಡ ಮಟ್ಟಕ್ಕೇನೋ ದೊಡ್ಡ ಸಾಧನೆ ಮಾಡೋಕ್ಕೆ ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ಬದಲಾವಣೆಗೂ ಯಾಕೆ ಅನ್ನೋದು ಗೊತ್ತಿರಬೇಕು. ಸೊ ನಾನೇನು ಹೇಳ್ತೀನಿ ಅಂದರೆ, ನಮಗೆ ಈ ಹ್ಯಾಬಿಟ್ಸ್ಗಳು ಎಲ್ಲಿಂದ ಬಿಲ್ಡ್ ಆಗಿದೆ, ಫಸ್ಟು ಎಲ್ಲಿಂದ ಶುರುವಾಯಿತು ಅಂತ ನೋಡ್ಕೊಬೇಕು. ಮೂಲ ನಾರ್ಮಲಿ ನಮಗೆ ಇವತ್ತು ನಾವೆಲ್ಲ ಏನು ಮಾತಾಡ್ತಾ ಇದ್ದೀವಿ, ನಾವು ಕಲ್ತಿರೋ ಭಾಷೆ ಆಗಿರ್ಬೋದು, ಅಥವಾ ನಾವು ಬಳಸೋ ಅಂಥ ಪದಗಳಾಗಿರ್ಬೋದು, ನಮ್ಮ ಬಿಹೇವಿಯರ್, ಇದೆಲ್ಲ ನಮ್ಗೆ ಎಲ್ಲಿಂದ ಬಂದಿದೆ ಅಂದರೆ ಚೈಲ್ಡ್ಹುಡ್ಡಿಂದ ಬಂದಿದೆ ಅಲ್ವಾ. ಸೊ ಈ ಚೈಲ್ಡ್ಹುಡ್ಡಿಂದ ಹೇಗೆ ಬಂದಿದೆ, ನಾವು ಕಣ್ಣಲ್ಲಿ ನೋಡೋದು, ಕಿವಿಯಲ್ಲಿ ಕೇಳಿಸ್ಕೊಳ್ಳೋದು, ಆ್ಯಂಡ್ ನಮಗೆ ಫೀಲ್ ಆಗುವಂಥದ್ದು, ನಾವು ಟೇಸ್ಟ್ ಮಾಡಿರುವಂಥದ್ದು, ಇದೆಲ್ಲದರಿಂದ ಕೂಡ ನಮ್ಮ ಮೈಂಡ್ಗೆ ಸ್ಟೋರ್ ಆಗ್ತಾ ಹೋಗುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ಗೆ. ಅಲ್ಲಿವರೆಗೂ ಅದೊಂದು ಖಾಲಿ ಸೈಟ್ ಥರ ಇರುತ್ತೆ ಸಬ್ ಕಾನ್ಷಿಯಸ್. ಎಕ್ಸಾಂಪಲ್ ನಾನೇನು ಹೇಳ್ತೀನಿ ಅಂದರೆ, ಈಗ ಹುಟ್ಟಿದ ತಕ್ಷಣ ಮಗು ಹುಟ್ಟಿದ ತಕ್ಷಣನೇ ಆ ಮಗುಗೆ ಇವರೇ ನನ್ನಮ್ಮ ಇವರೇ ನಮ್ಮಪ್ಪ ಅಂತ ಗೊತ್ತಿರಲ್ಲ ಅಲ್ವಾ. ಡೈಲಿ ಎವ್ರಿ ಡೇ ಅಮ್ಮ ಬಂದು ನಾನಮ್ಮ ನಾನಪ್ಪ ಅಂತ ಆಟ ಆಡಿಸಿ ಆ ಮಗುಗೆ ಅವ್ರ ಜೊತೆಗೆ ಬೆಳೆದು ಆ ಮೈಂಡ್ ಕುತ್ಕೊಳ್ಳುತ್ತೆ. ಮಗು ಇನ್ ದ ಸೆನ್ಸ್ ಮಗು ಸಬ್ ಕಾನ್ಷಿಯಸ್ಗೆ ಇವರಮ್ಮ ಇವರಪ್ಪ ಅಂತ ಕುತ್ಕೊಳ್ಳುತ್ತೆ. ಸೊ ಅಲ್ಲಿಂದ ಅದಕ್ಕೆ ನೀವು ಎಷ್ಟೇ ರಾತ್ರಿಯಲ್ಲಿ ಎಬ್ಬಿಸ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಹೆಸರು ಹೇಳುವಂದ ತಕ್ಷಣ ಮಗು ಹೇಳುತ್ತೆ. ಹಾಗೆ ಹೆಸರು ಕೂಡ, ನಾವು ಲಕ್ಷಾಂತರ ಜನ ಮಧ್ಯದಲ್ಲಿ ನಿಂತ್ಕೊಂಡ್ರು ಕೂಡ ನಮ್ಮ ಹೆಸರು ಕರೆದ ತಕ್ಷಣ ಟರ್ನ್ ಆಗ್ತೀವಿ. ಅದೊಂದು 10 ಜನ ಇದ್ರೂ ಕೂಡ ನಾವು ಫಸ್ಟ್ ಟರ್ನ್ ಆಗ್ತೀವಿ. ಯಾಕೆ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ಗೆ ಆ ಹೆಸರು ರಿಜಿಸ್ಟರ್ ಆಗಿದೆ. ಸೊ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡೋದು ತುಂಬ ಸಿಂಪಲ್ಲು. ರಿಪೀಟ್ ಇನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಅಂದರೆ ಪುನಃ ಮಾಡುವಂಥದ್ದು. ಸೊ ಒಂದು ರಿಪೀಟ್ ಮಾಡೋದು ಸಬ್ ಕಾನ್ಷಿಯಸ್ಸು ಕುತ್ಕೊಳ್ತಾ ಬರುತ್ತೆ. ಇದೇನೋ ಹೊಸದು ಹೇಳ್ತಾ ಇದ್ದಾರೆ. ಫಸ್ಟ್ ಡೇ ಏನು ಮಾಡುತ್ತೆ, ಬೆಳಗ್ಗೆ ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿದೆ ನಾನು. ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಅನಿಸುತ್ತೆ ನನಗೆ, ನಾಳೆಯಿಂದ ಎದ್ದೋಳೋಣ, ಇವತ್ತೊಂದು ದಿನ ಇರಲಿ ಅಂತ. ಅವಾಗ ಅಲಾರಾಮ್ ಆಫ್ ಮಾಡ್ತೀವಿ. ಸೊ ಆಮೇಲೆ ನಾಳೆ ಅನಿಸುತ್ತೆ, ನಾಳೆ ಇಲ್ಲ, ನಾನು ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನಾಳೆಯಿಂದ ಗ್ಯಾರಂಟಿ ಎದ್ದೊಳ್ತೀನಿ. ನಾಳೆ ಹೇಳ್ಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಒದ್ದಾಡ್ಕೊಂಡು ಎದ್ದು ಕೂತ್ಕೊಂಡು ಹೇಗೋ ಇದು ಮಾಡಿಕೊಂಡು ಇನ್ನೇನು ಆಚೆ ಬೆಡ್ಡಿಂದ ಕೆಳಗಡೆ ಇಳಿಬೇಕು ಅನ್ಸುತ್ತೆ, 5 ನಿಮಿಷ ಮಲ್ಗೋಣ ಅಂತ ಮಲ್ಕೋತೀವಿ. ಇದು 2ನೇ ಹಂತ. ಸಬ್ ಕಾನ್ಷಿಯಸ್ಸು ನಿನ್ನೆ ಬೇರೆ ಏನೋ ಮೆಸೇಜ್ ಕೊಟ್ಟ ಇವನು ಅಂತ ಯೋಚನೆ ಮಾಡುತ್ತೆ. ಎದ್ದಾಗ ಸಬ್ ಕಾನ್ಷಿಯಸ್ಗೆ ಇವರೇನೋ ಎದೊಳ್ತಿದ್ದಾರೆ ಅಂತ ನೋಡುತ್ತೆ. ಮತ್ತೆ ಮಲ್ಕೊಂಡಾಗ ಮತ್ತೆ ಮಲಗ್ತಾ ಇದ್ದಾನೆ ಅಂತ ಸುಮ್ಮನಾಗುತ್ತೆ. ಹಾಗೆ ಎವ್ರಿ ಡೇ ನಮ್ಮನ್ನು ಪುಷ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಹೆಜ್ಜೆ ಆಚೆ ಬಂದು ಎದ್ದು ಓಡಾಡಕ್ಕೆ ಸ್ಟಾರ್ಟ್ ಆದಾಗ ಸಬ್ ಕಾನ್ಷಿಯಸ್ಗೆ ಒಂಥರ ಕಿರಿಕಿರಿ ಆಗುತ್ತೆ. ಸಬ್ ಕಾನ್ಷಿಯಸ್ಗಲ್ಲ, ನಮಗೆ ಕಿರಿಕಿರಿ ಆಗುತ್ತೆ, ಕಾನ್ಷಿಯಸ್ ಕಿರಿಕಿರಿ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಸಬ್ ಕಾನ್ಷಿಯಸ್ಗೆ ಅದು ಇನ್ಸ್ಟಾಲ್ ಆಗಿಲ್ಲ. ಇದು ಹೆಂಗೆ ಅಂತ ಅಂದರೆ, ಸಡನ್ನಾಗಿ ನಾವೇನು ಈಗ ವೆಜ್ ತಿನ್ನೋರಿಗೆ ಗೊತ್ತಿಲ್ಲದೆ ನಾನ್ ವೆಜ್ ಒಳಗಡೆ ಹೋದರೆ ಎಷ್ಟು ಕಿರಿಕಿರಿ ಆಗುತ್ತೆ, ಹಾಗೆ ನಮಗೆ ಪ್ಯಾಟ್ರನ್ನು ಬಿಲ್ಡ್ ಆಗಿಬಿಟ್ಟಿರುತ್ತೆ. ಆ ಪ್ಯಾಟ್ರನಲ್ಲಿ ಆಪೋಸಿಟ್ ಇರೋದು ಯಾವುದೋ ಬಂದಾಗ ಇಮಿಡಿಯೇಟ್ ರೆಸಿಸ್ಟ್ ಮಾಡುತ್ತೆ ಮೈಂಡ್, ನನಗಿದು ಬೇಡ, ನನಗಿದು ಇಷ್ಟ ಆಗಲ್ಲ ಅಂತ. ಈಗ ಎವ್ರಿ ಡೇ ಪಬ್ಗೆ ಹೋಗೋರಿಗೆ ನೀವು ಸಡನ್ ಮೆಡಿಟೇಷನ್ ಮಾಡಿಸ್ತೀರಾ ಅಂದರೆ ಅವ್ರಿಗೆ ಆಗಲ್ಲ. ಸೊ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಹಾಗೆ ಅವ್ರಿಗೆ ರಿಪೀಟೆಡ್ಲಿ ಹಂಗೆ ಸ್ಟಾರ್ಟ್ ಆದಾಗ ಸಬ್ ಕಾನ್ಷಿಯಸ್ಗೆ ಇವರೇನೋ ಹೇಳ್ತಿದ್ದಾರೆ ಅಂತ ಶುರುವಾಗುತ್ತೆ. ಡೇ ಬೈ ಡೇ ಚೂರೇ ಪ್ರಾಕ್ಟೀಸ್ ಮಾಡ್ತಾ ಸಬ್ ಕಾನ್ಷಿಯಸ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಇವರಿಗೆ ಇದೇ ಬೇಕಾಗಿರೋದು. ಸೊ ಈ ಪ್ಯಾಟ್ರನ್ನ ನಾನು ಇವಾಗ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಅದು ಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಿಂಪಲ್ಲಾಗಿ ಹೇಳೋದಾದರೆ ಕನ್ಸಿಸ್ಟೆನ್ಸಿ ಅಂತ ನಾವು ಹೇಳ್ತೀವಿ. ಸೊ ಯಾವಾಗ ಒಂದು ಕೆಲಸನ ನಾವು ನಿರಂತರವಾಗಿ ಮಾಡ್ತಾ ಹೋಗ್ತೀವಿ, ಆಗ ಅದು ಸಬ್ ಕಾನ್ಷಿಯಸ್ಗೆ ಬರುತ್ತೆ. ಆ್ಯಂಡ್ ಈಗ ನೀವಾಗಲೇ ಹೇಳ್ದಂಗೆ ಯಾಕೆ ಅಂತಲೂ ಬೇಕು. ಈಗ ಸಬ್ ಕಾನ್ಷಿಯಸ್ಗೆ ಹೋಯ್ತು, ಲೈಕ್ ಸಬ್ ಕಾನ್ಷಿಯಸ್ಗೆ ಹೋದರೆ ಅದು ಮಾಡುತ್ತೆ. ಕನ್ಸಿಸ್ಟೆನ್ಸಿ ನಂಗೆ ಗೊತ್ತು. ಈಗ ನೆಕ್ಸ್ಟ್ ನಿಮ್ಮ ಕ್ವೆಶನ್ ಇರುತ್ತೆ, ಕನ್ಸಿಸ್ಟೆನ್ಸಿ ಹೆಂಗೆ ಮಾಡಬೇಕು ಅಂತ. ಕರೆಕ್ಟ್ ಅಲ್ಲ? ಯಾಕೆ ಅಂದರೆ ಕನ್ಸಿಸ್ಟೆನ್ಸಿ ಮಾಡೋದ್ರಲ್ಲೇ ಇವತ್ತು ವೀಕ್ ಆಗ್ತಾ ಇರೋದು. ನಾವು ನಿರಂತರತೆಯಲ್ಲೇ ನಾವು ಸ್ಟಾಪ್ ಆಗ್ತಾ ಇದ್ದೀವಿ. ಬಹುಶಃ ವೈ ಅಂತ ನಮ್ಗೆ ಅರ್ಥ ಆದರೆ ಬಹುಶಃ ಕನ್ಸಿಸ್ಟೆನ್ಸಿ ಬರುತ್ತೆ ಅನ್ಸುತ್ತೆ. ಅದಕ್ಕೆ ನಾನು ಆಗಲೇ ನೀವು ಹೇಳಿದ್ರಿ ಚೆನ್ನಾಗಿ ಅಂತ ತಗೊಂಡೆ. ವೈ ಅಂತ ನೀವು ಹೇಳಿದ್ರಿ ಅಲ್ಲ, ಯಾಕೆ ಬೆಳಗ್ಗೆ ಹೇಳಬೇಕು, ಈ ಥರದ ಮೇಜರ್ ಪಾಯಿಂಟ್ಸೇ ಆ ಬುಕ್ಕಲ್ಲಿ ಇರುವಂಥದ್ದು. ಅಂದರೆ ನಾವು ಬೆಳಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳೋದ್ರಿಂದ ನನಗೇನು ಬೆನಿಫಿಟ್ ಇದೆ. ಈಗ ಏನೋ ಒಂದು ಪ್ರಾಡಕ್ಟ್ ತೊಗೊಳಕ್ಕೆ ಹೋದಾಗ ಎಲ್ಲರೂ ಏನು ನೋಡ್ತೀವಿ, ಅದ್ರ ಬೆನಿಫಿಟ್ಸ್ ಏನಿದೆ, ಅದ್ರ ಬೆನಿಫಿಟ್ಸು ಏನು ಲಾಭ ಅಂತ ನೋಡ್ತೀವಿ. ಹಾಗೇನೆ ನಾನು ಇವತ್ತು ಬೆಳಗ್ಗೆ ಎದ್ದೊಳ್ತಾ ಇದ್ದೀನಿ ಅಂತಂದರೆ ನನಗೇನು ಲಾಭ ಇದೆ ಅನ್ನೋದನ್ನು ನಾನು
ನಾನೇನು ಮಾಡ್ತೀನಿ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ನಾರ್ಮಲಿ ಲಿಸ್ಟ್ ಮಾಡಿಸ್ತೀನಿ. ಬೆಳಗ್ಗೆ ಏಳೋದ್ರಿಂದ ನಿಮಗೆ ಏನೇನೇನೇನು ಲಾಭ ಆಗಬಹುದು ನೀವೇ ಲಿಸ್ಟ್ ಮಾಡ್ಕೊಳ್ಳಿ ಅಂತ. ಓಕೆ, ಒಂದು ಲಿಸ್ಟ್ ಮಾಡೋಣ ನಾವೀಗ ಹಾಂ, ಸುಮ್ಮನೆ ಎಕ್ಸಾಂಪಲ್ಗೆ. ಓಕೆ ಓಕೆ, ಬೆಳಗ್ಗೆ ಹೇಳೋದ್ರಿಂದ ಈಗ ನೀವು ಬೇಕಾದ್ರೆ ಲಿಸ್ಟ್ ಮಾಡ್ಬೋದು, ನೋಡ್ತಾ ಇರೋರು. ಓಕೆ, ಒಂದು ಲಿಸ್ಟ್ ಸುಮ್ಮನೆ ನೀವು ಒಂದು ರ್ಯಾಂಡಮ್ ಲಿಸ್ಟ್ ಮಾಡಿ. ಓಕೆ, ಬೆಳಗ್ಗೆ ಹೇಳೋದ್ರಿಂದ ಓಕೆ ಏನಾಗುತ್ತೆ ಅಂತಂದರೆ, ನಾನು ಉದಾಹರಣೆಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಓಕೆ, ಎರಡನೇದು ನೆಮ್ಮದಿಯಿಂದ ತಿಂಡಿ ತಿನ್ಬೋದು. ಇವೇ ಇಂಪಾರ್ಟೆಂಟ್. ಫಸ್ಟು ತಿನ್ಬೋದು. ಮೂರನೇದು ಕರೆಕ್ಟ್ ಟೈಮಿಗೆ ಆಫೀಸ್ಗೆ ಬರ್ಬೋದು. ನಾಲ್ಕನೇದೇನೆಂದರೆ, ನಾಲ್ಕನೇದು ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಓಕೆ, ಟ್ರಾಫಿಕ್ಕಲ್ಲಿ ಟೆನ್ಷನ್ ಆಗಲ್ಲ. ಯಾಕೆಂದರೆ ನಿಮಗೆ ಆರಾಮಾಗಿ ನೀವು ಹೋಗ್ತಾ ಇದ್ರು, 10 ನಿಮಿಷ ಮುಂಚೆನೇ ನೀವು ಹೋಗ್ಬೇಕಂತ ಡಿಸೈಡ್ ಮಾಡಿರೋದ್ರಿಂದ 10 ಗಂಟೆ ಆಫೀಸ್ ಅಂದರೆ ನೀವು 9:15 ಹೊರಟಿದ್ದೀರಾ, 9:45 ನೀವು ಹೋಗ್ತೀರಾ. 9:45 ಹೋಗೋರಿಗೆ ನಿಮ್ಗೆ 10 ನಿಮಿಷ ಟ್ರಾಫಿಕಲ್ಲಿ ಕಿರಿಕಿರಿ ಆದರೂ ಕೂಡ, ಅಂದರೆ ಲೇಟ್ ಆದರೂ ಕೂಡ ಬೇರೆಯವ್ರ ಥರ ನೀವು ಹಾರ್ನ್ ಹಾಕಿ ಟೆನ್ಷನ್ ಮಾಡ್ಕೊಳ್ಳಲ್ಲ, ಯಾಕೆಂದರೆ ನಿಮ್ಮ ಹತ್ರ ಟೈಮ್ ಇದೆ. ಓಕೆ, 5ನೇದು ಅಂದರೆ ಆಫೀಸ್ ವರ್ಕನ್ನು ನೀವು ಕರೆಕ್ಟ್ ಟೈಮಿಗೆ ಶುರು ಮಾಡ್ತೀರಾ. ಓಕೆ, ಅದರಿಂದ ಏನಾಗುತ್ತೆ ಹಾಗಾದರೆ ಅನ್ನೋದು ಬರುತ್ತೆ ಅಲ್ವಾ. ಸೊ ಇದರಿಂದ ಏನಾಗುತ್ತೆ, ಈಗ ಬೆಳಿಗ್ಗೆ ನೀವು ತಿಂಡಿ ತಿಂದ್ರಿ ಕರೆಕ್ಟಾಗಿ, ಆಮೇಲೆ ನೀವು ಎಕ್ಸಸೈಸ್ ಕರೆಕ್ಟಾಗಿ ಮಾಡಿದ್ರಿ ಅಂದರೆ ನಿಮ್ಮ ಹೆಂಡತಿ ಜೊತೆ ಅಥವಾ ನಿಮ್ಮ ಗಂಡನ ಜೊತೆ ರಿಲೇಷನ್ಶಿಪ್ ಸ್ವಲ್ಪ ಚೆನ್ನಾಗಾಗುತ್ತೆ ಅಲ್ವಾ. ಹೆಂಡತಿ ಮಾಡಿದ ಮೇಲೆ ಬಿಸಿ ಬಿಸಿ ತಿನ್ನುವಂತ ಬಡ್ಕೋತಾಳ ಅವಳು. ಆ್ಯಕ್ಚುಲಿ ಈ ಸಾಯಿ ಅಂತನೂ ಅಂತಾಳೆ ಕೆಲವೊಂದ್ಸಲ. ನಾವು ತಿನ್ನಲ್ಲ, ಯಾಕಂದರೆ ನಾವು ಗಡಿಬಿಡಿಲಿರ್ತೀವಿ, ಇಲ್ಲ ಲೇಟಾಗಿ ಹೇಳ್ತೀವಿ, ಅವಳಿಗೆ ಬೇಜಾರಾಗುತ್ತೆ. ಗಂಡ ಮಾಡ್ಬೋದು, ಹೆಂಡತಿ ಮಾಡ್ಬೋದು. ಅಂಡ್ ಈವನ್ ರಿಲೇಶನ್ಶಿಪ್ಗೆ ಟೈಮ್ ಕೊಡಕ್ಕೂ ನಮ್ಮ ಹತ್ರ ಟೈಮ್ ಇರುತ್ತೆ. ಮಕ್ಕಳ ಜೊತೆ ಬೆಳಗ್ಗೆ ಆಟ ಆಡ್ಬೋದು. ಎಕ್ಸಾಕ್ಟ್ಲಿ. ಸೊ ಆಫೀಸ್ ವರ್ಕು ಚೆನ್ನಾಗುತ್ತೆ, ಮತ್ತೆ ವಾಪಸ್ ಬೇಗ ಬರೋಕ್ಕೆ ಸಾಧ್ಯ ಆಗುತ್ತೆ. ಬೇಗ ಬಂದು ಮತ್ತೆ ನೀವು ಮಕ್ಕಳ ಜೊತೆ ಆಟ ಆಡ್ಬೋದು, ಓದ್ಬೋದು, ಈ ಥರದ್ದಿರುತ್ತೆ. ಫೈನಲಿ ಏನಾಗುತ್ತೆ ಹಾಗಾದರೆ, ಫೈನಲಿ ನಿಮ್ಮ ಜೀವನ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಪೀಸ್ಫುಲ್ ಆಗಿರ್ತೀವಿ. ಫೈನಲಿ ಬೇಕಾಗಿರೋದೇ ಅದಲ್ವಾ. ಇವತ್ತು ನಾವು ವರ್ಕ್ ಮಾಡ್ತಾ ಇರೋದು, ನಾವು ಏನೇ ಅಚೀವ್ ಮಾಡ್ಬೇಕು ಅನ್ಕೊಂಡಿರೋದು, ಯಾಕೆ ಓಕೆ ನಾನು ಇವಾಗ ಒಂದು ಆಡಿ ಕಾರ್ ತೊಗೊಬೇಕು ಅಂತ ಇದ್ದೀನಿ, ಯಾಕೆ ಅಂತ ಡೀಪಾಗಿ ಚೆಕ್ ಮಾಡಿದ್ರೆ ಫೈನಲಿ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರನೇ ಎಲ್ಲ ಮಾಡ್ತಾ ಇರ್ತೀವಿ. ಆದರೆ ಅವೆಲ್ಲ ಬಂದರೂ ಕೂಡ ಇವತ್ತು ನೆಮ್ಮದಿಯಾಗಿಲ್ಲ ಪೀಪಲ್. ಯಾಕೆ ನೆಮ್ಮದಿಯಾಗಿಲ್ಲ ಅಂದಾಗ ಅವರ ದಿನನಿತ್ಯ ಏನವರು ಬದುಕ್ತಿದ್ದಾರೆ, ಆ ಜೀವನ ಶೈಲಿ ಏನಿದೆ ಅದರಲ್ಲೇ ವೀಕ್ನೆಸ್ ಇದೆ. ಸೊ ಈಗ ಬ್ರ್ಯಾಂಡೆಡ್ ವಸ್ತುಗಳಿಂದ ನನಗೆ ನೆಮ್ಮದಿ ಹೆಚ್ಚಾಗಲ್ಲ. ನೆಮ್ಮದಿ ಇದ್ದರೆ ಬ್ರ್ಯಾಂಡೆಡ್ ವಸ್ತು ತಾನಾಗೆ ಬರುತ್ತೆ. ಬಟ್ ಎಲ್ಲಿ ಮಿಸ್ ಆಗ್ತಾ ಇದ್ದೀವಿ ಅಂತಂದರೆ, ಎಲ್ಲ ಹೊರಗಡೆಯಿಂದ ಮೆಟೀರಿಯಲಿಸ್ಟಿಕಲಿ ನಾನು ಏನು ಸಂಪಾದನೆ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ. ಒಳಗಡೆಯಿಂದ ನಾನು ಹೇಗೆ ಕ್ರಿಯೇಟ್ ಮಾಡ್ಕೊಬೇಕು ಆ ಒಂದು ಪೀಸ್ಫುಲ್ ಲೈಫ್ನ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೀವು ಹೇಳ್ದಂಗೆ ಎಷ್ಟೊಂದು ಲಿಸ್ಟ್ ಮಾಡಿದ್ರಿ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಲಾಸ್ಟ್ 10-12 ಇಯರ್ಸ್ ಬಿಫೋರು ನಾನು ಎದ್ದೊಳ್ತಾ ಇದ್ದಿದ್ದ ಟೈಮ್ ಬಂದುಬಿಟ್ಟು 10 o'clock 12 o'clock ಮಧ್ಯಾಹ್ನ. ಒಂದೊಂದ್ಸಲ ನೈಟ್ ಶಿಫ್ಟ್ ಇರ್ತಾ ಇತ್ತು, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವಾಗ ಮನೇಲಿ ಸಂಡೇ ಅಂದರೆ ಮುಗೀತು 1 o'clockನೇ. ಎಲ್ಲೇ ಹೋಗಬೇಕು ಅಂದ್ರೂ ಯಾರಿಗಾದ್ರೂ, ಇವಾಗ ಯಾರಿಗೋ ಒಂದು ಟೈಮ್ ಕೊಟ್ಟಿದ್ದೀನಿ ಅಂದರೆ 100% ಅವ್ರಿಗೆ ಗೊತ್ತಿತ್ತು ಇವ್ರು ಲೇಟಾಗಿ ಬರ್ತಾರೆ ಅಂತ. ಅದು ನಾನು ಬ್ರ್ಯಾಂಡ್ ಬಿಲ್ಡ್ ಮಾಡಿಬಿಟ್ಟಿದ್ದೆ. ನನ್ನ ಫ್ರೆಂಡ್ಸಿಂದನೂ ಗೊತ್ತಿತ್ತು, ಬಿಡು ಅವಳು ಹೆಂಗಿದ್ರು ಲೇಟ್ ಅಂತ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಆ ಟೈಮ್ ರೀಚ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಾದ ಮೇಲೆ ಹಾಗೆ ಕಂಟಿನ್ಯೂ ಆಗಿ ಮದುವೆ ಆದಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಂದರೆ, ಬೆಳಗ್ಗೆ ಬೇಗ ಎದ್ದು ನನಗೆ ಟಿಫನ್ ಮಾಡೋಕ್ಕೆ ಟೈಮ್ ಇಲ್ಲ. ಬೆಳಗ್ಗೆ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಅಡುಗೆ ಮಾಡಬೇಕು, ಅವ್ರು ಹೊರಗಡೆ ಹೋಗೋಷ್ಟ್ರಲ್ಲಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಆಗ್ತಿಲ್ಲ. ಅವಾಗ ಏನಾಗ್ತಿತ್ತು, ನಂಗೆ ಯಾರೂ ಸಪೋರ್ಟ್ ಮಾಡಲ್ಲ, ನಂಗೆ ಯಾರು ಎಲ್ಲ ಪ್ರೆಷರ್ ಹಾಕ್ತೀರಾ, ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಅಂತ. ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ನಾನು ಲೇಟಾಗಿ ಎದ್ದೋಳೋದ್ರಿಂದ ನಂಗೆ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಯಾವಾಗ ನನಗೆ ಅಭ್ಯಾಸಗಳನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಯಾವಾಗ ನಮಗೆ ಏನಾದರೂ ಒಂದು ಹೊಸ ಐಡಿಯಾ ಬರುತ್ತೆ, ಏನಾದರೂ ಒಂದು ಯೂನಿಕ್ ಆಗಿರೋದನ್ನು ನಾವು ಕಂಡುಹಿಡಿತೀವಿ ಅಂದರೆ, ನಾವು ತುಂಬ ಪ್ರಾಬ್ಲಮಲ್ಲಿ ಇದ್ದಾಗಲೇ. ಈಗ ಹೆಂಗೆ ಅಂದರೆ, ಈಗ ಕೊರೋನಾ ಬಂದು ಆನ್ಲೈನ್ ಜಾಸ್ತಿ ಡೆವಲಪ್ ಆಯಿತು. ಸೊ ಪ್ರಾಬ್ಲಮ್ ಬಂದಾಗ್ಲೇ ಆಪರ್ಚುನಿಟಿ ರೈಸ್ ಆಗುತ್ತೆ. ಸೊ ನನಗೆ ಯಾವಾಗ ಕಂಪ್ಲೀಟ್ ರಿಲೇಷನ್ಶಿಪ್ಪಲ್ಲಿ ನನಗೆ ಆಗ್ತಿರ್ಲಿಲ್ಲ, ಪೂಜೆ ಲೇಟಾಗಿ ಮಾಡ್ತಾ ಇದ್ದೆ, ಅತ್ತೆ ಜೊತೆ ಕಿರಿಕಿರಿ. ಸೊ ಇದೆಲ್ಲ ಸ್ಟಾರ್ಟ್ ಆದಾಗ, ಇಲ್ಲ ಏನೋ ಮಿಸ್ ಹೊಡಿತಿದೆ, ನನ್ನ ಲೈಫ್ ಸರಿ ಇಲ್ಲ, ನನ್ನ ಮನೆಯವ್ರು ಸರಿ ಇಲ್ಲ ಅಂತ ಬ್ಲೇಮ್ ಮಾಡ್ತಾ ಇದ್ದೆ. ಆಮೇಲೆ ಓಕೆ, ನನ್ನ ಹ್ಯಾಬಿಟ್ ಏನು ಚೆನ್ನಾಗಿದೆ, ಯಾವುದೋ ಬುಕ್ ಓದ್ಬೇಕಾದ್ರೆ ನನಗೆ ಅನಿಸಿದ್ದು, ನೀವು ಹ್ಯಾಬಿಟ್ ಬದಲು ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಬದಲಾಗುತ್ತೆ ಅಂತ. ಆ ಸ್ಟೇಟ್ಮೆಂಟ್ ಇದೆ, ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ನಿಮಗೆ ಲೈಫ್ನ ಬದಲು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಿಮ್ಮ ಹ್ಯಾಬಿಟ್ನ ಬದಲು ಮಾಡ್ಕೊಳ್ಳಿ, ಅದೇ ನಿಮ್ಮ ಲೈಫ್ನ ಬದಲು ಮಾಡುತ್ತೆ ಅಂತ. ಆ ಥರ ಕೋಟ್ ಓದಿದಾಗ, ಹಾಗಿದ್ರೆ ನನ್ನ ಹ್ಯಾಬಿಟ್ಸ್ ಏನು ಅಂತ ಇವಾಗ ಹೆಂಗೆ ನೀವು ಲಿಸ್ಟ್ ಮಾಡಿದ್ರಿ. ಈ ಬುಕ್ಕಿನ ವಿಶೇಷತೆ ಏನಂದರೆ, ನಾನು ಹೇಗೆ ಏನೂ ಮಾಡದೇ ಇರೋ ಟೈಮಲ್ಲಿ ಒಂದೊಂದನ್ನು ಲಿಸ್ಟ್ ಮಾಡಿಕೊಂಡೆ.
ಆ ಲಿಸ್ಟ್ ಮಾಡಿಕೊಂಡು ಅದನ್ನು ಹೆಂಗೆ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ, ಅಲ್ಲಿಂದ ಏನೇನಾಯಿತು ನನ್ನ ಲೈಫಲ್ಲಿ ಅಂತ. ಸೊ ಇವತ್ತು ನಾನು ಆ್ಯಸ್ ಎ ಪೇರೆಂಟ್ ಲೈಕ್ ಅಮ್ಮ ಆಗಿ ಬೆಳಗ್ಗೆ ಬೇಗ ಇದ್ದು 5 to 7 ನಂದು ಕ್ಲಾಸ್ ಇರುತ್ತೆ. 5 to 6 1 ಕ್ಲಾಸ್, 6 to 7 1 ಕ್ಲಾಸ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಆ್ಯಂಡ್ ತುಂಬ ಜನಕ್ಕೆ ಶಾಕ್ ಏನಂತಂದರೆ ಅರ್ಲಿ ಮಾರ್ನಿಂಗ್ 3 o'clockಗೆ 1000 ಪೀಪಲ್ ಬರ್ತಾರೆ ನಮ್ಮ ಸೆಷನ್ಗೆ. ಸೊ 1 year ನಾವು ಕಂಪ್ಲೀಟ್ ಮಾಡಿದ್ದೀವಿ ಅದು ಮೆಡಿಟೇಷನ್ದು. 3 ಗಂಟೆಗೆ ಬರ್ತಾರೆ. 3 ಗಂಟೆಗೆ ಎಲ್ರಿಗೂ ಆಶ್ಚರ್ಯ, 1000 ಪೀಪಲ್ ಬರ್ತಾರಾ ಅಂತ. ಖಂಡಿತ ಬರ್ತಾರೆ. ನಾವು ಬೆಳಗ್ಗೆ ಎದ್ರೆ, ನಾನು ಎದ್ದಿದ್ದಕ್ಕೆ 1000 ಜನ ಎಬ್ಬಿಸೋಕ್ಕಾಗ್ತಾ ಇದೆ, ನಾನೇ ಮಲಗಿದ್ದಿದ್ರೆ. ಕರೆಕ್ಟ್. ಸೊ ನಾನು ಹೇಳ್ತಾ ಇರೋದು ಎಷ್ಟು ಲಾಭ ಕ್ರಿಯೇಟ್ ಆಗಿದೆ. ಬರೀ ನನ್ನ ಲೈಫ್ನ ಗ್ರೋತ್ ಮಾತ್ರ ಅಲ್ಲ, ಸೊಸೈಟಿ ಲೈಫ್ನ ಅಂದರೆ ಸೊಸೈಟಿಯ ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ನ ಕೂಡ ನಾನು ಗ್ರೋತ್ ಮಾಡ್ಬೋದು ಥ್ರೂ ಮೈ ಹ್ಯಾಬಿಟ್ಸ್ ಅಂತ. ಸೊ ಹ್ಯಾಬಿಟ್ ಅಂದರೆ ಯಾಕೆ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದ್ರ ಹಿಂದೆ ಇನ್ನೂ ಇದೆ ಅಂತ. ಸೊ ಯಾಕೆ ಅಂತ ಹುಡ್ಕೊಂಡಾಗ ಸಿಕ್ಕಿದ್ದು. ಇವತ್ತು 2 hour ಸೆಷನ್ ಮುಗಿದ್ಮೇಲೆ ಮನೇಲಿ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆ ಏನು ಹೇಳ್ತಾರೆ, ಎಲ್ಲರೂ ಒಟ್ಟಿಗೆ ಇರೋದು ನಾವು, ನನ್ನ ಫ್ಯಾಮಿಲಿ, ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಒಂದೇ ಮನೇಲಿರೋದು. ಸೊ ಮುಗಿಸ್ಕೊಳ್ತಿದ್ದಂಗೆ ಬೆಳಗ್ಗೆ ಮಕ್ಕಳು ಎದ್ದು ಬರ್ತಿದ್ದಂಗೆ ಅವ್ರ ಜೊತೆ ಕಂಪಲ್ಸರಿ ಇಡೀ ಫ್ಯಾಮಿಲಿ ಆಟ ಆಡ್ತೀವಿ. ಸೊ ಬೆಳಗ್ಗೆನೇ ನಮ್ಮ ಮನೇಲಿ ಗೇಮ್ ಸ್ಟಾರ್ಟ್ ಆಗಿರುತ್ತೆ. ಯಾಕಂದರೆ ಆಟ ಆಡಿಸ್ಕೊಂಡು ಹಾಗೆ ಅವ್ರನ್ನ ರೆಡಿ ಮಾಡಿ, ಸ್ನಾನ ಮಾಡಿಸಿ, ಸ್ಕೂಲಿಗೆ ರೆಡಿ ಮಾಡು ಅಂದರೆ ತುಂಬ ಜನ ಕೇಳ್ತಾರೆ. ಯಾಕಂದರೆ ಯೂಟ್ಯೂಬ್ ವೀಡಿಯೋ ಮಾಡಬೇಕು, ಬುಕ್ ಬರಿಬೇಕು, ಟ್ರೈನಿಂಗ್ಸ್ ಮಾಡಬೇಕು, ಆ್ಯಂಡ್ ಬೇರೆ ನನಗೆ ಬೇರೆ ವರ್ಕ್ ಇರುತ್ತೆ, ಹೋಗಬೇಕು ಔಟ್ ಆಫ್ ಸ್ಟೇಷನ್ಸು. ಒಂದೊಂದು ತಿಂಗಳು ನಾನು ಲೈಕ್ ಒಂದು ವಾರ ಮಂಗಳೂರು, 1 ವಾರ ಅಲ್ಲಿ, ಆ ಥರ ಎಲ್ಲ ಇರ್ತೀನಿ. ಎಲ್ಲರೂ ಹೇಳೋದೇನೆಂದರೆ ಹೆಂಗೆ ಟೈಮ್ ಕೊಡೋಕ್ಕಾಗುತ್ತೆ, ಫ್ಯಾಮಿಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ವೆರಿ ಸಿಂಪಲ್, ನನಗೆ ಗೊತ್ತು ಈ ಹ್ಯಾಬಿಟ್ಸ್ ಯಾಕೆ ಬೇಕು ನನ್ನ ಲೈಫ್ಗೆ ಅಂತ. ಆ ಹ್ಯಾಬಿಟ್ಸ್ ನನಗೆ ಯಾಕೆ ಬೇಕು ಅಂತ ಸ್ಟ್ರಾಂಗಾಗಿ ಗೊತ್ತಿರೋದಕ್ಕೇ ಈಚ್ ಆ್ಯಂಡ್ ಎವ್ರಿ ಹ್ಯಾಬಿಟ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿರೋದಕ್ಕೆ ಇವತ್ತು ಲೈಫ್ ಸ್ಮೂತಾಗಿದೆ. ಈ ಟೈಮ್ ಇಲ್ಲ, ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಬೇರೆಯವ್ರ ಮೇಲೆ, ಆಮೇಲೆ ಹೆಲ್ತ್ ಅಪ್ಸೆಟ್ ಆಗೋದು, ಮೈಕೈ ನೋವು ಬರೋದು, ಡ್ರೌಸಿನೆಸ್ ಫೀಲ್ ಆಗೋದು, ಈ ಎಲ್ಲದಕ್ಕೂ ಕಾರಣನೇ ಹ್ಯಾಬಿಟ್ಸ್. ನೀವು ಹೇಳ್ದಂಗೆ ಯಾಕೆ ಎದ್ದೋಬೇಕು ಅಂದರೆ ಇಷ್ಟು ರೀಸನ್ ಇದೆ. ಎಸ್, ನೋಡಿ, ಈ ಪುಸ್ತಕನ ಪಬ್ಲಿಷ್ ಮಾಡಿರೋದು ನಮ್ಮ ನೆಚ್ಚಿನ ಸಾವಣ್ಣ ಅವರು, ಅಂದರೆ ಜಮೀಲ್ ಸಾವಣ್ಣ ಪಬ್ಲಿಕೇಶನು. ಅವರು ಈ ಥರ ತುಂಬ ಒಳ್ಳೆಯ ಪುಸ್ತಕಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಓಕೆ, ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಸಕ್ತರು ಅಲ್ಲ, ನನ್ನ ಪ್ರಕಾರ ಆಸಕ್ತಿ ಇಲ್ಲ ಅಂದರೂ ಕೂಡ ಕೊಂಡು ಓದಿ ನೀವು. ಖಂಡಿತ ನಿಮಗೆ ಲೈಫಲ್ಲೂ ಆಸಕ್ತಿ ಬರುತ್ತೆ ಪುಸ್ತಕದಲ್ಲಿ ಬಿಡಿ. ಓಕೆ, ಸೊ ಇದ್ರಲ್ಲಿ ಏನಿದೆ ಒಂದು ಸಲ ಸುಮ್ಮನೆ ಪರಿಬಿಡಿನ ಗಮನಿಸ್ತೀನಿ ನೋಡಿ. ಹೊಸ ಆರಂಭದ ಶಕ್ತಿ, ಕೃತಜ್ಞತೆ ಎಂಬ ಮಹಾಶಕ್ತಿ ಅಂದರೆ ಗ್ರ್ಯಾಟಿಟ್ಯೂಡ್, ದೈಹಿಕ ಚಟುವಟಿಕೆಯ ಮೂಲಕ ದೊರೆಯುವ ಸಂತೋಷ, ಅನಗತ್ಯ ವಸ್ತುಗಳನ್ನು ತೆಗೆದು ಹಾಕಿ ಹಗುರಾಗಿ, ಮೊಬೈಲ್ನ ನಿಯಂತ್ರಣಕ್ಕೆ ಒಳಗಾಗಬೇಡಿ, ಸಂತಸ ನೀಡುವ ಆಹಾರ ಪದ್ಧತಿ, ಮಾತು ಎಂಬ ಶಕ್ತಿ, ಉಸಿರಾಡಿ ವಿಮುಕ್ತಗೊಳ್ಳಿ ಮುಗುಳ್ನಗಿ, ಕರುಣೆ ಎಂಬ ಔಷಧ, ಕನ್ನಡಿಯೊಂದಿಗಿನ ಮಾತುಕತೆ, ಡಿಜಿಟಲ್ ಡಿಟಾಕ್ಸ್, ಮೌನದ ಹಿಂದಿನ ಶಕ್ತಿ, ಸಂತೋಷಕ್ಕಾಗಿ ಬರೆಯುವುದು, ಕನಸಿನ ಜೀವನ ರೂಪಿಸಿಕೊಳ್ಳಿ, ನಿಮಗೊಂದು ಚೌಕಟ್ಟು ಹಾಕಿಕೊಳ್ಳಿ, ಪ್ರಕೃತಿಯೊಂದಿಗೆ ಸಂಪರ್ಕ ಬೆಳೆಸಿ, ಕ್ಷಮಾವಂತರಾಗಿ, ಶಕ್ತಿ ಅಥವಾ ಚೈತನ್ಯದ ಶುದ್ಧೀಕರಣ, ನಿಮ್ಮ ಸಂಬಂಧಗಳನ್ನು ಪೋಷಿಸಿ, ಸಣ್ಣ ಗೆಲುವುಗಳನ್ನು ಆನಂದಿಸಿ, ಹಾರೈಕೆ ಜೊತೆಗೆ ಉಡುಗೊರೆಯೂ ಇರಲಿ. ಇಷ್ಟೆಲ್ಲ ಚಾಪ್ಟರ್ಗಳನ್ನ ಬರೆದಿರುವಂಥ ಒಂದು ಪುಟ್ಟ ಪುಸ್ತಕ ಇದು. 120 ಪೇಜು, 25 ಪೇಜಿನ ಒಂದು ಪುಟ್ಟ ಪುಸ್ತಕ. ಇದರ ರೇಟ್ ಕೂಡ ತುಂಬ ಕಡಿಮೆ ಇದೆ. ಸೊ ದಯವಿಟ್ಟು ತೆಗೆದುಕೊಂಡು ಹೋಗಿ ಓದಿ ಅಂತ ನಾನು ಕೇಳ್ಕೊಳ್ತೀನಿ. ಎಸ್ ಮೇಡಮ್, ಇನ್ನು ಈ ಒಂದು ಪುಸ್ತಕ ನೀವು ಇದೇ ಮೊದಲನೇ ಪುಸ್ತಕ ಬರೆದಿರುವಂಥದ್ದು. ಓಕೆ, ಪುಸ್ತಕ ಬರೆಯೋದೇ ಬೇರೆ ಮಾಡೋದೇ ಬೇರೆ ಅಲ್ವಾ? ಪುಸ್ತಕ ಬರೆಯೋದೇ ಬೇರೆ. ಹೇಗಿತ್ತು, ಹೌ ಇಟ್ ಸ್ಟಾರ್ಟೆಡ್? ಆ್ಯಂಡ್ ಓಕೆ, ಫಸ್ಟ್ ಥಿಂಗ್, ನಾನು ಬರವಣಿಗೆಲ್ಲ ಆ್ಯಕ್ಚುಲಿ ವೀಕ್ ಇದ್ದೀನಿ. ನನಗೆ ಸ್ಕೂಲಿಂದನೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲೇ ನನ್ನ ಮಾರ್ಕ್ಸ್ ಹೋಗ್ತಾ ಇದ್ದಿದ್ದು. ಸೊ ಅಷ್ಟು ವೀಕ್ ಇದ್ದಿದ್ದು. ಅದೇ ಎಗೇನ್ ಯಾಕೆ ರೀಸನ್ ಓದಬೇಕು ಅನ್ನೋದು, ತುಂಬ ಬುಕ್ಗಳು ಓದ್ತಾ ಇದ್ದೆ ನಾನು ನನ್ನ ಲೈಫಲ್ಲಿ ಡಿಪ್ರೆಷನಲ್ಲಿದ್ದಾಗ ನನ್ನ ಲೈಫ್ನ ಆ ಡಿಪ್ರೆಷನಿಂದ ಹೊರಗಡೆ ತಂದಿದ್ದೇ ಪುಸ್ತಕಗಳು ಫಸ್ಟು. ಸೊ ಆ ಪುಸ್ತಕಗಳನ್ನ ಓದ್ತಾ ನಾನು ಆಮೇಲೆ ನಾನು ಬೇರೆ ಕೋರ್ಸಸ್ಗಳನ್ನ ಮಾಡಿಕೊಂಡೆ. ಫಸ್ಟು ಬುಕ್ಕು ಓದಬೇಕಾದ್ರೆ ನನಗೆ ಅನಿಸಿದ್ದು, ಇದೆಲ್ಲ ಏನು ಬರೆದಿದ್ದಾರೆ ಅದನ್ನು ಅವರು ಬರೀ ಬರೆದಿರಬಹುದು, ಬಟ್ ಇದನ್ನು ಓದೋರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಲೈಫ್ ಎಷ್ಟು ಬದಲಾಗುತ್ತೆ ಅಂತ ನಾನೇನು ಮಾಡಿದೆ, ಬುಕ್ ಓದಬೇಕಾದ್ರೆ ಒಂದು ಚಾಪ್ಟರ್ ಓದ್ಬಿಟ್ಟು ಅದರಲ್ಲಿರೋ ವಿಷಯನ ಅವತ್ತಿನ ದಿನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ಇವತ್ತು ಫಾರ್ ಎಕ್ಸಾಂಪಲ್, ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಯಾವುದೋ ಬುಕ್ಕಲ್ಲಿತ್ತು, ಅದನ್ನು ಓದ್ಕೊಂಡ್ಬಿಟ್ಟು ಹೇಗೆ ಪ್ರೇಯರ್ ಮಾಡಬೇಕು ಅಂದರೆ ನಿಮ್ಮ ಲೈಫಲ್ಲಿರೋ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಕೊಡಿ ದೇವ್ರ ಮುಂದೆ ಕೂತ್ಕೊಂಡು. ಸೊ ನಾನು ಅಲ್ಲಿವರೆಗೂ ಜೀವನನ ಬ್ಲೇಮ್ ಮಾಡ್ತಿದ್ದೋಳು. ಓಕೆ, ಇವತ್ತು ಏನೇನು ಸಿಕ್ಕಿದೆ ನೋಡೋಣ ಅಂತ ಒಂದಿನ ದೇವ್ರ ಮುಂದೆ ಕೂತ್ಕೊಂಡು ನನಗೇನೇನು ಸಿಕ್ಕಿದೆ, ಇವತ್ತು ನಾನು ಏನೂ ಕೇಳಲ್ಲ, ನಾನು ಇವತ್ತು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಗ್ರ್ಯಾಟಿಟ್ಯೂಡ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಗೊತ್ತಾಯಿತು ನನ್ನ ಹತ್ರ ತುಂಬ ಇದೆ ಅಂತ. ನನ್ನ ಹತ್ರ ಏನಿಲ್ಲ ಅಂತ ಹುಡುಕ್ತಾ ಇದ್ದೀನಿ, ಬಟ್ ನನ್ನ ಹತ್ರ ಆಲ್ರೆಡಿ ತುಂಬ ಇದೆ ಅಂತ. ಅವಾಗ ಅನ್ನಿಸ್ತು, ಇದು ಒಂದು ವಿಷಯ ನನ್ನಲ್ಲಿ ಇಷ್ಟು ಎನರ್ಜಿ ಕೊಡ್ತಾ ಇದೆಯಲ್ಲ
ಅಂತ ಅನಿಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಓದಿದೆ. ಅವತ್ತು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡೆ, ಅಂದರೆ ಇಂಪ್ಲಿಮೆಂಟ್ ಮಾಡಿಕೊಂಡೆ. ನಾನು ಅದಕ್ಕೆ ಏನು ಹೇಳ್ತೀನಿ, ಪುಸ್ತಕಗಳು ಓದಿರೋರು ಎಲ್ಲರೂ ಜ್ಞಾನ ಸಂಪಾದನೆ ಮಾಡಿದಾರಾ? ಇಲ್ಲ. ಯಾರು ಇಂಪ್ಲಿಮೆಂಟ್ ಮಾಡಿಕೊಂಡು ಅನುಭವ ತಗೊಂಡಿರ್ತಾರೆ ಅವ್ರು ಮಾತ್ರ ಜ್ಞಾನ ಸಂಪಾದನೆ ಮಾಡಿದ್ದಾರೆ. ಎಸ್, ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಒಂದು ವಿಚಾರ ನೆನಪು ಬಂತು. ಏನಂತಂದರೆ ಎಲ್ಲರ ಕಾಫಿನಲ್ಲೂ ಕೂಡ ಶುಗರ್ ಇದೆ, ಕಲಿಸ್ಕೊಳ್ಳೋದು ಮರ್ತು ಬಿಟ್ಟಿದ್ದೀವಿ. ಕರೆಕ್ಟ್. ಸ್ಪೂನ್ ತೊಗೊಂಡು. ಓಕೆ, ಕೆಲವೊಂದು ಸಲ ಆಗುತ್ತಲ್ವಾ, ಶುಗರ್ ಇಲ್ಲ ಅಂತ ಕುಡಿತಿರ್ತೀವಿ, ಆಮೇಲೆ ನೋಡಿದ್ರೆ ಕೆಳಗಡೆ ಫುಲ್ ಶುಗರ್ ಇರುತ್ತೆ. ಓಕೆ, ಯಾಕೆ ಅಂದರೆ ನಾವು ಸ್ಪೂನ್ ತೊಗೊಂಡು ಒಂದೆರಡು ಸಲ ಸ್ಟಿರ್ ಮಾಡೋದು ಮರ್ತು ಬಿಡ್ತೀವಿ. ಅಂದರೆ ನಮ್ಮ ಲೈಫ್ ಕೂಡ ಹಾಗೆ, ನಮ್ಮ ಲೈಫಲ್ಲಿ ಎಲ್ಲ ಇದೆ, ಆದರೆ ಅದನ್ನು ಸ್ಟಿರ್ ಮಾಡೋದು, ಅದನ್ನು ರಿಕಗ್ನೈಸ್ ಮಾಡೋದು ನಾವು ಮರ್ತು ಬಿಟ್ಟಿದ್ದೀವಿ. ಉದಾಹರಣೆಗೆ ಈಗ ನೀವು ಉದಾಹರಣೆಗೆ ನಾನು ಹೇಳ್ತೀನಿ, ನೀವು ಈ ಒಂದು ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ, ಮನೇಲಿ ನೋಡ್ತಾ ಇದ್ದೀರಾ, ಹಂಗಾರೆ ಮನೆ ಇದೆ ಅಂತ ಅರ್ಥ ನಿಮಗೆ ಅಲ್ವಾ? ಸೊ ಮನೆ ಇದೆ ಅಂತ ನಿಮಗೆ ಅದಕ್ಕೆ ಒಂದು ಕೃತಜ್ಞತೆ ಭಾವ ಬಂದಿದೆಯಾ? ಅದು ರೆಂಟಲ್ ಇರ್ಬೋದು ಅಥವಾ ಓನ್ ಇರ್ಬೋದು. ಒಟ್ನಲ್ಲಿ ರೆಂಟಲ್ ಅಂದರೆ ಅದು ಓನ್ ಅಂತಂದರೆ ರೆಂಟಲ್ ಅಥವಾ ಓನ್, ಆ ಶಕ್ತಿ ಆದರೂ ಇದೆಯಾ ನಿಮಗೆ? ಒಂದು ಛತ್ತಿದೆ ಅಂತ ಅರ್ಥ. ಬೆಳಗ್ಗೆ ತಿಂಡಿ ಮಾಡ್ಕೊಂಡು ನೀವು ನೋಡ್ತಾ ಇದ್ದೀರಾ ಅಥವಾ ಊಟ ಮಾಡ್ಕೊಂಡು ನೋಡೋದು, ಹಂಗಾರೆ ಊಟ ಇದೆ ನಿಮಗೆ. ನೀರು ಕುಡಿದಿರಲ್ವ, ನೀರಿದೆ ನಿಮಗೆ. ಉಸಿರಾಡ್ತಾ ಇದ್ರೆ ಗಾಳಿ ಇದೆ ನಿಮಗೆ. ಅಂದರೆ ಜೀವಂತ ಇದಿರಲ್ಲ, ಅದಕ್ಕೂ ಕೂಡ ಕೃತಜ್ಞತೆ ಅನುಭವಿಸ್ಬೇಕಲ್ವಾ ಅಲ್ವಾ? ಸತ್ತೋಗೋ ಸಾಧ್ಯತೆ ಇತ್ತಲ್ವಾ ಈ ವಯಸ್ಸಿಗೆ? ಈಗ ನನ್ನ ವಯಸ್ಸಿನವ್ರು ಎಷ್ಟೋ ಜನ ಸತ್ತಿದ್ದಾರೆ. ನಾವು ಬದುಕಿದ್ದೀವಿ ಅಂದಮೇಲೆ ವಿ ಶುಡ್ ಬಿ ಗ್ರೇಟ್ಫುಲ್ ಅಲ್ವಾ? ಸೊ ಹೀಗೆ ಮೊಬೈಲ್ ನೋಡ್ತಾ ಇದ್ರ ಮೇಲೆ ಒಂದು ಮೊಬೈಲ್ ತೊಗೊಳ್ಳೋ ಶಕ್ತಿ ಇದೆ ಅಂದಂಗೆ ಆಯಿತು. ಇಂಟರ್ನೆಟ್ ಇದೆ ಅಂತಂದರೆ ನೀವು ಡೇಟಾ ಚಾರ್ಜ್ ಮಾಡಿದ್ರೆ ಅಂದಂಗೆ ಆಯಿತು ಅಲ್ವಾ? ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಅದನ್ನು ನೋಡ್ತಾ ಇದ್ದೀರ ಅಂದಮೇಲೆ ನಿಮ್ಮ ಕಣ್ಣಿದೆ ಸರಿಯಾಗಿ, ಕಿವಿ ಇದೆ ಸರಿಯಾಗಿ ಅಂತ ಅರ್ಥ ಆಯಿತು. ಇದಕ್ಕೆಲ್ಲ ನೀವು ಗ್ರೇಟ್ಫುಲ್ ಆಗಿದ್ರೆ ಯಾವಾಗಾದರೂ ಅಲ್ವಾ ಮೇಡಮ್? ಕರೆಕ್ಟ್. ನಾನು ಅದನ್ನೇ ಹೇಳೋದು ನೋಡಿ, ಇವಾಗ ನೀವು ಏನು ಹೇಳಿದ್ರಿ, ನಾನು ಯಾರಾದರೂ ನನ್ನ ಹತ್ರ ಕೌನ್ಸಿಲಿಂಗ್ ಅಂತ ಬಂದರೆ, ಈಗ ನಾನು ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ, ನಾಲೆಜ್ನೇ ಕೊಟ್ಬಿಡೋಣ, ನೀವೇ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಅಂತ ಮಾಡ್ತಾ ಇದ್ದೀನಿ. ಅವ್ರಿಗೆ ನಾನು ಹೇಳೋದೇನೆಂದರೆ 100+ ಗ್ರ್ಯಾಟಿಟ್ಯೂಡ್ ಬರೆಸ್ತೀನಿ. ಬರೀರಿ, ಏನೇನು ಬರೀರಿ ಅಂತ. ಅದೆಲ್ಲ ನೋಡ್ತಾ ಬಂದಾಗ ನಿಮ್ಮ ಪ್ರಾಬ್ಲಮ್ ಬರೀರಿ ಅಂದರೆ ಒಂದು 4-5 ಪ್ರಾಬ್ಲಮ್ ಇರುತ್ತೆ. ಅವ್ರ ಲಿಸ್ಟು ನಮ್ಮ ಹತ್ರ ಇರೋದು ತುಂಬ ಇದೆ, ನಮ್ಮ ಹತ್ರ ಇಲ್ಲದೆ ಇರೋದು ಒಂದು 4-5 ಇದೆ. ಆ 4-5ನ ಇಟ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ದೇವ್ರನ್ನ ಬೈಕೊಂಡು ನೋಡಿ ನಂಗೆ ಪ್ರಾಬ್ಲಮ್ ಅಂತ. ಇದಕ್ಕೆ ನಾನೇನು ಹೇಳ್ತೀನಿ, ಈಗ ನಾನು ನಿಮಗೆ ಎಕ್ಸಾಂಪಲ್, ನೀವು ನಂಗೆ ಬಹಳ ವರ್ಷದಿಂದ ಪರಿಚಯ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅಂದರೆ ನಮ್ಗೆ ಏಜ್ ಡಿಫ್ರೆನ್ಸ್ ಇದೆ, ಬಟ್ ಸ್ಟಿಲ್ ನಾವು ಚಿಕ್ಕದ್ರಿಂದ ಒಂದು ಸ್ಕೂಲಲ್ಲಿ ಓದಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಓದೋದ್ರಲ್ಲಿ ಎಲ್ಲ ನಾನು ಸಪೋರ್ಟ್ ಮಾಡಿರ್ತೀನಿ, ಅಥವಾ ನೀವೇ ನಂಗೆ ಮಾಡಿರ್ತೀರ. ಈ ರೀತಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ತುಂಬ ಬೆಸ್ಟ್ ಆಫ್ ದ ಬೆಸ್ಟ್ ನೀವು ನಂಗೆ ಕೊಟ್ಟಿರ್ತೀರ. ಯಾವತ್ತೋ ಒಂದಿನ ನೀವು ಯಾವುದೋ ಫ್ರೆಂಡ್ ಹತ್ರ ನನಗಿಂತ ಚೆನ್ನಾಗಿ ಬೇರೆಯವ್ರ ಜೊತೆ ಕ್ಲೋಸ್ ಆಗೋದಾಗಿರ್ಬೋದು, ಅಥವಾ ನನ್ನ ಬಗ್ಗೆ ಏನೋ ಒಂದು ತಪ್ಪು ಹೇಳ್ಬೋದು. ಅದು ಒಂದನ್ನು ಇಟ್ಕೊಂಡು ಚೈಲ್ಡ್ಹುಡ್ಡಿಂದ ನಿಮ್ಮ ಜೊತೆ ಬಂದಿರ್ತೀನಿ, ಅದೆಲ್ಲವನ್ನು ನಾನು ಒಟ್ಟಿಗೆ ಕಾಟ್ ಮಾಡ್ತೀನಿ. ಸೊ ಅಂದರೆ ಇವಾಗ ನಿಮ್ಗೇನು ಅನ್ಸುತ್ತೆ, ಅವಾಗ ನಾನು ಇಷ್ಟೆಲ್ಲ ಮಾಡಿದ್ದು ನಿನಗೆ ಕಾಣಿಸ್ಲಿಲ್ಲ, ಸೊ ನೀನು ನಾನು ಏನು ಮಾಡಿಲ್ಲ ಅದನ್ನ ಹೇಳ್ತಾ ಇದೆಯಾ ಅಲ್ವಾ ಅಂತ ನಿಮಗೆ ಹರ್ಟ್ ಆಯಿತು. ಹಿಂಗೆ ಅಲ್ವಾ ನಾವು ದೇವ್ರಿಗೂ ಮಾಡ್ತಾ ಇರೋದು. ಸೊ ದೇವ್ರು ಅಷ್ಟು ಕೊಟ್ಟಿದ್ದಾನೆ, ಅವ್ನು ಹೆಂಗಿರ್ತಾನೆ ಅಂದರೆ, ನಾನು ಕೊಟ್ಟಿರೋದನ್ನ ನೀನು ನೋಡಲ್ಲ, ಕೊಡದೇ ಇರೋದನ್ನ ಕೇಳ್ತಾ ಇದೆಯಾ, ಸರಿ ನೀನು ಕೇಳು, ನಾನು ಇಲ್ಲೇ ಕೂತಿರ್ತೀನಿ, ನಿನಗೆ ಯಾವಾಗ ಅರ್ಥ ಆಗುತ್ತೆ ಅವಾಗಲೇ ಕೊಡ್ತೀನಿ ಅಂತ ಅವನು ಅಲ್ಲೇ ಕೂತಿರ್ತಾನೆ. ಸೊ ನಮ್ಮಲ್ಲಿ ಆ ಯಾಕೆ ಅಂತ ನಾವು ಸ್ಟ್ರಾಂಗಾಗಿ ಹುಡ್ಕೊಂಡಾಗ, ಗ್ರ್ಯಾಟಿಟ್ಯೂಡ್ ಯಾಕೆ ಹೇಳಬೇಕು ಅಂದರೆ, ಎಗೇನ್ ಫೈನಲ್ ನಮಗೆ ಸಿಗೋದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡೋಕ್ಕೆ ಗ್ರ್ಯಾಟಿಟ್ಯೂಡ್ ಬೇಕೇ ಬೇಕು. ವಂಡರ್ಫುಲ್. ಇನ್ನು ಇದ್ರ ಮೊದಲನೇ ಚಾಪ್ಟರ್ ನಂಗೆ ಭಾಳ ಅದ್ರ ತುಂಬ ಇಷ್ಟ ಆಯಿತು. ಆ ಒಂದು ಇದು ಏನು ಹೇಳಿ, ಅದರ ಶೀರ್ಷಿಕೆ ಅದೇನೆಂದರೆ ಹೊಸ ಆರಂಭದ ಶಕ್ತಿ. ಯಾಕೆಂದರೆ ಒಂದು ವಯಸ್ಸಾದ್ಮೇಲೆ ನಮಗೆ ಹೊಸದಾಗಿ ಏನೋ ಆರಂಭ ಮಾಡ್ಬೇಕು ಅನ್ಸಲ್ಲ. ಅದೇ ಕಾರು, ಅದೇ ಲೈಫು, ಅದೇ ನೌಕರಿ, ಅದೇ ಹ್ಯಾಬಿಟ್ಗಳು, ಅದೇ ಫ್ರೆಂಡ್ಸು, ಅದೇ ಪಾರ್ಟಿ, ಅದೇ 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 ಅದರಲ್ಲೇ ಇರ್ತೀವಿ. ಬಿಟ್ಟರೆ ಹೊಸದೇನೋ ಒಂದು ಅಂತ ನಾವು ಅನ್ಕೊಳ್ಳಲ್ಲ. ಯಾಕೆಂದರೆ ನಾವು ಅನ್ಕೋತೀವಿ ಹೊಸದು ಯಾಕೆ ರಿಸ್ಕ್ ತಗೋಣ. ಓಕೆ, ಹೊಸ ಫ್ರೆಂಡ್ಸು ನಮ್ಮ ಗ್ರೂಪಲ್ಲಿ, ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರೊಬ್ಬರು ಹೊಸಬರು ಬಂದರೂ ಕೂಡ ನಮ್ಗೆ ಕಿರಿಕಿರಿ ಆಗುತ್ತೆ, ಯಾಕೆ ಇವನು ಯಾಕೆ ಬಂದ ಅಂಥೇಳಿ. ಆ್ಯಕ್ಚುಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮಗೆ ಏನೊಂದು ಹೊಸ ಸಿಕ್ಕಿರುತ್ತೆ, ಬಟ್ ನಾವು ಮಾಡ್ಕೊಳ್ಳಲ್ಲ. ನಾನು ಹಾಗೆ ಇದ್ದೆ, ಬಟ್ ನಂಗೆ ಅರ್ಥ ಆಯಿತು ದಟ್ಸ್ ಅ ರಾಂಗ್ ಅಪ್ರೋಚ್ ಅಂತ. ಸೊ ಹಾಗೆ ನನ್ನ ಪ್ರಶ್ನೆ ಇದರಲ್ಲಿ ಹೊಸ ಆರಂಭದ ಶಕ್ತಿ ಅಂತಿದೆಯಲ್ಲ, ಇದನ್ನ ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗೋದು. ಹೊಸದಾಗಿ ಶುರು ಮಾಡ್ಬೇಕಂದ್ರೆ ಆಗಲ್ಲ. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಓಕೆ, ಸೊ ನೀವು ಅವಾಗಲೇ ಕೇಳಿದ ಕ್ವೆಶನ್ಗೂ ಇದಕ್ಕೂ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಬುಕ್ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಬುಕ್ನ ಇಂಪ್ಲಿಮೆಂಟ್ ಮಾಡ್ತಾ ಓದ್ತಾ ನನಗೆ ಆ ಎಲ್ಲ ಪುಸ್ತಕಗಳಲ್ಲೂ ಕಲ್ತಿರೋದನ್ನ ಇಟ್ಕೊಂಡು ನನಗೆ ಅನಿಸಿದ್ದೇನೆಂದರೆ, ಎವ್ರಿ 6 months ಒನ್ಸ್ ನಾವು ಆ್ಯಕ್ಚುಲಿ ಏನಾದರೂ ಒಂದು ಹೊಸದನ್ನು ಕಲೀಲೇಬೇಕು. ನಾವು ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂದರೆ, ಯಾಕಂದರೆ ಬೋರ್ ಆಗಬಾರ್ದು ಲೈಫ್ ಅಂದರೆ, ನಾವು ಹೊಸದನ್ನು ತಿಳ್ಕೊಳ್ತಾ ಇರಬೇಕು, ಹೊಸದನ್ನು ಕಲಿಬೇಕು. ಮಿನಿಮಮ್ 6 months ಒನ್ಸ್. ಸೊ ಅದು ನಾನು ಪರ್ಸ್ನಲಿ ಫಾಲೋ ಮಾಡ್ತೀನಿ. ಎವ್ರಿ 6 months ಒನ್ಸ್ ಏನಾದರೂ ಒಂದು ಹೊಸದನ್ನು ನಾನು ಕಲಿತೀನಿ. ಉದಾಹರಣೆ ಫಾರ್ ಎಕ್ಸಾಂಪಲ್, ಲಾಸ್ಟ್ ಇದರಲ್ಲಿ ಮಕ್ಕಳು ರಿಲೇಟೆಡ್, ಇವಾಗ ನಿಮ್ಗೆ ಗೊತ್ತಿದೆ ಈಗ ಥರ್ಡ್ ಐ ಆಕ್ಟಿವೇಶನ್ ಬಗ್ಗೆ. ಸೊ ನಾನು ಹೀಲಿಂಗ್ ಮಾಡ್ತೀನಿ ಆ್ಯಂಡ್ ಬೇರೆ ಕೌನ್ಸಿಲಿಂಗ್ಸ್ ಎಲ್ಲ ಇದೆ.
ಅನ್ನಿಸ್ತು ಇಲ್ಲ ಮಕ್ಕಳು ರಿಲೇಟೆಡ್ ಏನೋ ಕಲಿಬೇಕು ಅಂತ. ಸೊ ಎವ್ರಿ 6 months ಒನ್ಸ್ ನನ್ನ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ ನೀವು ಯಾವ ಕ್ಷೇತ್ರದಲ್ಲಿದ್ದೀರಾ ಆ ಕ್ಷೇತ್ರದಲ್ಲಿ ನೀವು ಆಲ್ರೆಡಿ ಎಲ್ಲ ಗೊತ್ತಿದ್ರೂ ಕೂಡ, ಈಗ ನಾನು ಒಂದು ಪಾರ್ಟ್ ತಿಳ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋದ್ರಿಂದ ಲಾಸ್ ಆಗಲ್ಲ, ನಾವು ಗ್ರೋತ್ ಆಗ್ತೀವಿ. ಸೊ ಅದ್ರ ಜೊತೆಗೆ ನಿಮ್ಮ ಹತ್ರ ಬರುವಂತಹ ಕ್ಲೈಂಟ್ಸ್, ನಿಮ್ಮ ಹತ್ರ ಬರೋ ಸ್ಟೂಡೆಂಟ್ಸ್ಗೆ ನೀವು ಬೆಸ್ಟ್ ಆಫ್ ದ ಬೆಸ್ಟ್ ಸರ್ವಿಸ್ನ ಕೊಡ್ಬೋದು ನೀವು ಅಪ್ಡೇಟ್ ಆದರೆ. ಸೊ ಹಾಗಾಗಿ ನಾನು ಎವ್ರಿ 6 months ಒನ್ಸ್ ಅಪ್ಡೇಟ್ ಆಗ್ತಾ ಹೋಗ್ತೀನಿ, ಬಿಕಾಸ್ ನಾನು ಅಪ್ಡೇಟ್ ಆಗ್ತೀನಿ. ಆ್ಯಂಡ್ ಇದರಲ್ಲಿ ಹೊಸ ಆರಂಭದ ಶಕ್ತಿ ಅಂದರೆ ಇದು ಲೈಫಲ್ಲಿ ಯಾವಾಗಲೂ ಹೊಸತನ ಇಟ್ಕೊಳ್ಳೋದ್ರ ಜೊತೆಗೆ ಎವ್ರಿ ಡೇ ನಾನು ಹೇಗೆ ಹೊಸದಾಗಿರಬೇಕು. ಸೊ ಇವತ್ತು ಬೆಳಗ್ಗೆ ನಾನು ಎದ್ದ ತಕ್ಷಣ ನೋಡಿ, ಇವಾಗ ನೆನ್ನೆನೂ ಉಪ್ಪಿಟ್ಟು ಇವತ್ತು ಉಪ್ಪಿಟ್ಟು ಅಂದರೆ ಮನೇಲಿ ನಾವು ಜಗಳ ಮಾಡ್ತೀವಿ, ನೆನ್ನೆನೂ ಅದೇ ಇವತ್ತು ಇದೆ ಅಂತ ಜಗಳ ಮಾಡ್ತೀವಿ. ಹಂಗಿದ್ಮೇಲೆ ಎವ್ರಿ ಡೇ ನಾವು ಅದನ್ನೇ ಮಾಡ್ತೀವಲ್ವ. ಎದ್ದ ತಕ್ಷಣ ಫೋನ್ ನೋಡು, ಎದ್ದ ತಕ್ಷಣ ಏನು ಹಾಡು ಕೇಳು, ಎದ್ದ ತಕ್ಷಣ ಏನೋ ಸೋಷಿಯಲ್ ಮೀಡಿಯಾ ನೋಡು, ಬೇಡವಾಗಿರೋದು ಎಷ್ಟೊಂದು ಮಾಡ್ತಾ ಇದ್ದೀವಿ. ಅಂದರೆ ಬೇಡವಾಗಿರೋದನ್ನ ಮಾಡೋಕ್ಕೆ ನಮಗೆ ಬೋರ್ ಆಗ್ತಾ ಇಲ್ಲ, ಬೇಕಾಗಿರೋದನ್ನ ಮಾಡೋಕ್ಕೆ ನಮಗೆ ಬೋರ್ ಆಗ್ತಾ ಇದೆ. ಸೊ ಇಲ್ಲಿ ಹೊಸ ಶಕ್ತಿಯ ಆರಂಭ ಅಂದರೆ ಪ್ರತಿದಿನ ನಿಮ್ಮನ್ನು ನೀವು ಕ್ಲನ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಹೇಳ್ತಾ ಇದ್ದಂಗೆ ಇವತ್ತು ನಾನು ಹೊಸದಾಗಿ ಹುಟ್ಟಿದ್ದೀನಿ, ಸೊ ನಾನು ಏನು ಮಾಡಬೇಕು, ಇವತ್ತು ಸೂರ್ಯ ಅಗೇನ್ ಅವ್ರ ಡ್ಯೂಟಿಗೆ ಬಂದಿದ್ದಾರೆ, ಸೊ ನಾನು ಇವಾಗ ಪ್ರೆಸೆಂಟ್ ಮಾಡಬೇಕು, ನಾನು ಪ್ರೆಸೆಂಟ್ ಆಗಬೇಕು. ಈ ರೀತಿ ಬೆಳಗ್ಗೆ ಹೇಳ್ತಾ ಇದ್ದಂಗೆ ನೀವು ಇವತ್ತು ಹೊಸ ದಿನ, ನಿನ್ನೆ ಏನೋ ಜಗಳ ಆಡಿರ್ತೀವಿ, ನಿನ್ನೆ ಮನೇಲಿ ಏನೋ ಕ್ಲಾಶ್ ಆಗಿರುತ್ತೆ, ನಿನ್ನೆ ಏನೋ ಲಾಸ್ ಆಗಿರುತ್ತೆ, ಅದೆಲ್ಲವೂ ಕೂಡ ರಿಲೀಸ್ ಮಾಡಿ ಓಕೆ ಇವತ್ತು ನನಗೆ ಫ್ರೆಶ್ ಡೇ ಅಂತ ಹೇಳಿ ನಾವು ಶುರು ಮಾಡುವಂಥದ್ದು. ಆ್ಯಂಡ್ ಇದು ಸ್ಟಾರ್ಟ್ ಆದಾಗ ನಾವು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಅಂದರೆ ಎವ್ರಿ ಡೇ ನಾನು ಎದೊಳ್ತೀನಿ, ಆದರೆ ಹೊಸದಾಗಿ ಏನು ಮಾಡೋದು ಅಂದಾಗ ಬೆಳಗ್ಗೆ ಎದ್ದ ತಕ್ಷಣ ನಾನೊಂದು ಡಿಸಿಪ್ಲಿನ್ ರೊಟೀನ್, ಅಂದರೆ ಎದ್ದ ತಕ್ಷಣ ನಾನು ಏನೇನು ನನ್ನ ಲೈಫ್ ಗ್ರೋತ್ ಇದೆ ಅದನ್ನು ಮಾಡಬೇಕು, ಯಾವ್ದು ಗ್ರೋತ್ ಇಲ್ಲ ಅದನ್ನು ನಾನು ಸ್ಟಾಪ್ ಮಾಡಬೇಕು. ಆವಾಗಲೇ ನಮ್ಮಲ್ಲಿ ಹೊಸತನ ಬರೋದು. ಈಗ ಮಾಡಿದ್ದೇ ಮಾಡ್ತಾ ಇದ್ದೀವಿ ಅಂದರೆ ಇದು ಹೆಂಗೆ ಅಂದರೆ ಯಾರಾದರೂ ಒಬ್ಬರು ಹಾಡಿದ್ದೇ ಹಾಡಿದ್ರೆ ಹೇಗೆ ಬೋರ್ ಆಗುತ್ತೋ ಹಾಗೆ ನಾವು ಮಾಡಿದ್ರೆ ನಮ್ಮ ಲೈಫ್ ಗ್ರೋತ್ ಆಗಲ್ಲ. ಸೊ ನೀವು ಹೋಗೋ ರೂಟ್ಗೆ ಹೋದರೆ ಅದೇ ಡೆಸ್ಟಿನೇಷನ್ಗೆ ಹೋಗ್ತೀರಾ ನೀವು. ಕರೆಕ್ಟ್. ನೀವು ಬೇರೆ ಡೆಸ್ಟಿನೇಷನ್ ಹೋಗಿ ನೀವು ರೂಟ್ ಕೂಡ ಚೇಂಜ್ ಮಾಡಬೇಕು. ಎಕ್ಸಾಕ್ಟ್ಲಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನನ್ನ ನ್ಯೂ ಡೇ, ಇವತ್ತು ನನ್ನ ಹೊಸ ದಿನ ಅನ್ನೋ ಒಂದು ಫೀಲಿಂಗಲ್ಲಿ ನಾವು ಹೇಳ್ಬೇಕು. ಆ್ಯಂಡ್ ಅದು ಹೇಳೋದ್ರಿಂದ ನಾನು ಬುಕ್ಕಲ್ಲಿ ಹೇಳಿರೋ ಹಾಗೆ ಮೆಂಟಲಿ, ಎಮೋಷ್ನಲಿ ಮತ್ತು ಸ್ಪಿರಿಚುವಲಿ ಕೂಡ ನಾವು ಗ್ರೋತ್ ಆಗ್ತಾ ಹೋಗ್ತೀವಿ. ವಂಡರ್ಫುಲ್ ತಾರಾ ಅವರೇ, ಈಗ ನೀವು ವರ್ಕ್ಶಾಪ್ ಅದೆಲ್ಲ ಮಾಡ್ತೀರಲ್ವ, ನನ್ನ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅದೇನೆಂದರೆ ತುಂಬ ಜನರಿಗೆ ಇರುವಂಥ ಸಮಸ್ಯೆ ಏನು, ನಮ್ಮ ಜನ ಏನಿದ್ದಾರೆ ಮಿಡ್ ಕ್ಲಾಸ್, ನಾವು ಮಿಡ್ ಕ್ಲಾಸ್ ಅಂತ ತೊಗೋಣ. ಸೊ ನಿಮ್ಮ ವರ್ಕ್ಶಾಪಿಗೆ ಬರ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ, ಓಕೆ. ಸೊ ತುಂಬ ಜನ ಹೇಳುವಂಥ ಒಂದು ಸಮಸ್ಯೆ ಏನು? ಹಾಂ, ಒಂದು ನಾರ್ಮಲಿ ರಿಲೇಷನ್ಶಿಪ್ಪಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಜಾಸ್ತಿ ನಮ್ಮ ಹತ್ರ ಸಮಸ್ಯೆ ಹೇಳ್ಕೊಂಬರೋದೇ ರಿಲೇಷನ್ಶಿಪ್. ಅವ್ರಿಗೆ ಹಣದ ಪ್ರಾಬ್ಲಮ್ ಇದ್ದರೂ ಕೂಡ ಫಸ್ಟು ಅವರು ಸ್ಟಕ್ ಆಗೋದು ಎಮೋಷ್ನಲಿ, ಓಕೆ, ಭಾವನೆಗಳಲ್ಲೇ ಅವ್ರು ಸ್ಟಕ್ ಆಗೋದು. ಯಾಕಂದರೆ ಭಾವನೆಯಲ್ಲಿ ಸ್ಟಾಪ್ ಆದ್ರೇ ನಮಗೆ ಬೇರೇನೂ ನಾವು ಮಾಡೋಕ್ಕಾಗಲ್ಲ. ತುಂಬ ಕಂಪ್ಲೇಂಟ್ಸ್ ಬರೋದು ಪಾಸ್ಟ್ ಲೈಫ್ದು ಇಟ್ಕೊಂಡ್ಬರ್ತಾರೆ. ಅಂದರೆ ಗಿಲ್ಟ್, ತುಂಬ ಜನ ಗಿಲ್ಟ್ ಇಟ್ಕೊಂಡು ಬರ್ತಾರೆ. ಅಂದರೆ ನಾನು ಆ ತಪ್ಪು ಮಾಡಿದ್ದೀನಿ, ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಅಥವಾ ನಂಗೆ ಯಾರೋ ಮೋಸ ಮಾಡಿದ್ದಾರೆ. ಒಂದು ನನಗೆ ಮಾಡಿರೋ ಮೋಸ, ಅಥವಾ ನಾನು ಬೇರೆಯವ್ರಿಗೆ ಮಾಡಿರೋ ಮೋಸ. ಒಂದು ಗಿಲ್ಟು, ಇನ್ನೊಂದು ಕ್ಷಮಿಸಕ್ಕಾಗದೇ ಇರೋದು, ಅಂದರೆ ಕಂಪ್ಲೇಂಟ್, ಬ್ಲೇಮಿಂಗ್. ಸೊ ಇದನ್ನ ಇಟ್ಕೊಂಡೇ ಜಾಸ್ತಿ ಬರೋದು. ಲೈಫ್ ಎಲ್ಲಿ ಸ್ಟಕ್ ಆಗಿದೆ ಅಂದರೆ ಆ ಬ್ಲೇಮಿಂಗ್ ಸ್ಟಾಪ್ ಆಗೋ ತನಕ ಲೈಫ್ ಸಕ್ಸಸ್ ಆಗಲ್ಲ ಅಂತ. ಸೊ ಅದೇ ಜಾಸ್ತಿ ಅಂಥವರೇ ಬರೋದು. ಜಾಸ್ತಿ ಕಂಪ್ಲೇಂಟ್ಸ್, ಎಲ್ಲದ್ರ ಬಗ್ಗೆ ಕಂಪ್ಲೇಂಟ್ಸ್ ಇರುತ್ತೆ, ಒಂದ್ರ ಬಗ್ಗೆ ಅಲ್ಲ. ಓಕೆ ಓಕೆ ಓಕೆ. ಈ ಕಂಪ್ಲೇಂಟ್ ಮಾಡೋರಿಗೆ ನಾವು ಉತ್ತರ ಆಲ್ರೆಡಿ ನೀವು ಕೊಟ್ಬಿಟ್ಟಿದ್ದೀರಾ. ಅಂದರೆ ನಿಮ್ಮಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ಕಂಪ್ಲೇಂಟ್ ಮಾಡ್ತಾರೆ ಬೇಸಿಕಲಿ, ಏನಿದೆ ಅನ್ನೋದು ರಿಕಗ್ನೈಸ್ ಮಾಡ್ತಾ ಇಲ್ಲ ಅನ್ನೋದು. ಹೌದು. ಇನ್ನು ಗಿಲ್ಟ್ ಅಂತ ಹೇಳಿದ್ರಲ್ಲ, ಅಂದರೆ ಈಗ ಅದನ್ನು ನಾನು, ಅಂದರೆ ಯಾರೋ ಒಬ್ಬರು ಮನಸ್ಸಲ್ಲಿ ಗಿಲ್ಟ್ ಇದೆ ಅಂತ ಅನ್ಕೊಳ್ಳಿ, ನಾನು ತಪ್ಪು ಮಾಡಿದೆ ಅಂತೇಳಿ, ಅದನ್ನು ಆ ಥರದ ಜನರಿಗೆ ಏನು ಹೇಳ್ತೀರಾ ನೀವು? ಓಕೆ, ನಾನು ಫಸ್ಟ್ ಹೇಳೋದೇನೆಂದರೆ, ಈಗ ನಾವು ತಪ್ಪು ಮಾಡೋದು ಯಾವಾಗ, ನಾಲೆಜ್ ಇದ್ದು ತಪ್ಪು ಮಾಡ್ತೀವ, ಇಲ್ಲದೆ ತಪ್ಪು ಮಾಡ್ತೀವ? ಎರಡೂ ಆಗುತ್ತೆ. ನಾಲೆಜ್ ಅಂದರೆ ಏನಂದರೆ ನನಗೆ ಗೊತ್ತು ತಪ್ಪು ಮಾಡಬಾರ್ದು ಅಂತ, ಅದು ನಾಲೆಜ್ ಅಲ್ಲ. ನಂಗೆ ಗೊತ್ತು ತಪ್ಪು ಮಾಡಬಾರ್ದು ಅಂತ, ಆದರೂ ತಪ್ಪು ಮಾಡ್ತೀನಿ, ಅದು ಬೇರೆ. ಆದರೆ ಆ ತಪ್ಪನ್ನ ಯಾಕೆ ಮಾಡಬಾರ್ದು ಅನ್ನೋದು ನಾಲೆಜ್, ಜ್ಞಾನ. ಸೊ ನನ್ನ ಪ್ರಕಾರ ಇವತ್ತು ಲ್ಯಾಕ್ ಆಫ್ ನಾಲೆಜೇ ಎಲ್ಲ ಪ್ರಾಬ್ಲಮ್ಸ್ಗೂ ಕಾರಣ. ಓಕೆ, ನಾನು ಆ ತಪ್ಪನ್ನು ಯಾಕೆ ಮಾಡಬಾರ್ದು ಅನ್ನೋದು ಗೊತ್ತಿರೋದೇ ನಾಲೆಜ್. ಹೌದು, ನನಗೆ ಗೊತ್ತಿದ್ದು, ಅಂದರೆ ತಪ್ಪು ಮಾಡ್ತೀನಿ ಅಂತ ಗೊತ್ತಿದ್ದು ಮಾಡೋದು ನಾಲೆಜ್ ಅಲ್ಲ. ಸಿ, ನಾಲೆಜ್ ಆ್ಯಂಡ್ ಮಾಹಿತಿ ಡಿಫ್ರೆನ್ಸ್ ಇದೆ. ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್. ಇವತ್ತು ಎಲ್ಲರ ಹತ್ರ ಇನ್ಫಾರ್ಮೇಷನ್ಸ್ ಬೇಕಾದಷ್ಟಿದೆ, ಆದರೆ ನಾಲೆಜ್ ಅಂದರೆ ಏನು, ಅದನ್ನು ಆ ಕ್ಷಣ ಬಳಸ್ಕೊಳ್ತೀನಾ
ಅದನ್ನು ನಾನು ಯುಟಿಲೈಸ್ ಮಾಡ್ಕೊಳ್ತೀನಾ, ಹೇಗೆ ಮಾಡ್ಕೊಳ್ತೀನಿ ಅನ್ನೋದು ಜ್ಞಾನ. ಸೊ ನನಗೆ ತುಂಬ ಜನ ಹೇಳ್ತಿರ್ತಾರೆ, ನಂಗೆ ಗೊತ್ತು ಮ್ಯಾಮ್, ಆದರೂ ಆ ತಪ್ಪು ಮಾಡಿಬಿಟ್ಟೆ ನಾನು ಅಂತ. ಗೊತ್ತಿದ್ದು ಮಾಡಿಲ್ಲ ನೀವು. ಅದನ್ನು ಮಾಡಿದ್ರೆ ನಿಮಗೆ ಮುಂದೆ ಗಿಲ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಲಿಲ್ಲ. ಆ ತಪ್ಪು ಮಾಡಬೇಕಾದ್ರೆ ತಪ್ಪು ಅಂತ ಗೊತ್ತು, ಬಟ್ ಆ ಪರಿಣಾಮಗಳ ಒಂದು ಕಾನ್ಸಿಕ್ವೆನ್ಸ್ಗೆ ನೀವು ಏನು ಹೇಳ್ತಾರೆ ರೆಡಿ ಆಗಿರಲಿಲ್ಲ ಅಂದಮೇಲೆ ನಿಮಗೆ ನಾಲೆಜ್ ಇಲ್ಲ ಅಂತ ತಾನೇ ಅರ್ಥ. ಸೊ ನೀವು ಏನಾದರೂ ಗಿಲ್ಟ್ ಮಾಡೋಕ್ಕೆ ಬಂದಾಗ ನಾನು ಅವ್ರಿಗೆ ಹೇಳ್ತೀನಿ, ನೋಡಿ ಅವತ್ತು ನಿಮ್ಗೆ ಎಷ್ಟು ನಾಲೆಜ್ ಇತ್ತು, ನಿಮ್ಮ ಪ್ರಕಾರ ನಾಲೆಜ್ ಅಂದರೆ ಅಂತ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಹೇಳ್ತೀನಿ. ನಿಮ್ಗೆ ಅವತ್ತು ಏನು ಇನ್ಫಾರ್ಮೇಷನ್ ಇತ್ತು ಅದ್ರ ಪ್ರಕಾರ ನೀವು ತಪ್ಪು ಮಾಡಿದ್ದೀರಾ. ಸೊ ಈಗ ನೀವು ಹೊಸದನ್ನು ಕಲಿತು ತಿಳ್ಕೊಂಡು ಆ ತಪ್ಪನ್ನು ನೀವೇ ಮರಿಬೇಕು. ಫಸ್ಟ್ ನಿಮ್ಮನ್ನು ನೀವು ಕ್ಷಮಿಸ್ಕೋಬೇಕು. ಆ್ಯಂಡ್ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿಲ್ಲ ಅಂದರೆ ನೀವು ಲೈಫ್ನ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ಸೊ ಹೇಗೆ ಅಂತಂದರೆ, ಇವಾಗ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಒಂದು ಮುಖದ ಮೇಲೋ ಎಲ್ಲೋ ನಮಗೊಂದು ಸ್ಕ್ರ್ಯಾಚ್ ಆಗಿರುತ್ತೆ. ಅದನ್ನೇ ಡೈಲಿ ನಾನು ಅವತ್ತು ಬಿದ್ದೆ ಅಂದರೆ ನನ್ನ ಮುಖನ ನಾನು ನೋಡ್ಕೊಳ್ಳೋಕ್ಕೆ ಒಂದು ಟೈಮಲ್ಲಿ ಅಸಹ್ಯ ಬಂದುಬಿಡುತ್ತೆ. ಹಾಗೇನೆ ನಾವು ಮಾಡಿರೋ ತಪ್ಪುಗಳನ್ನು ರಿಪೀಟೆಡ್ಲಿ ಹೇಳ್ಕೊಳ್ತಾ ಇದ್ದರೆ ನಮ್ಮ ಬದುಕನ್ನು ನಾವು ಚೆನ್ನಾಗಿ ಲೀಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಗಿಲ್ಟಿಂದ ಬರೋರಿಗೆ ನಾನು ಫಸ್ಟ್ ಹೇಳೋದೇನೆಂದರೆ, ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ, ಆಗಿದ್ದಾಯಿತು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಾಗಿದೆ, ಲೈಕ್ ಹಿಂದಿಂದು ಆಗೋಗಿದೆ, ಮುಂದಿಂದ ಆಗಬೇಕಾಗಿರೋದಾಗುತ್ತೆ, ಈ ಕ್ಷಣ ಮಾತ್ರ ನಿಂದು ಅಂತ. ಸೊ ಈ ಕ್ಷಣದಲ್ಲಿ ನೀವು ಬಂದು ನಾನು ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀರಲ್ಲ, ಸೊ ಇದೇ ನಿಮಗೆ ಏನೋ ಮೊದಲನೇ ಸ್ಟೆಪ್ಪು ನೀವು ಮುಂದಕ್ಕೆ ಹೋಗೋಕ್ಕೆ. ಆ್ಯಂಡ್ ನೀವು ಪಶ್ಚಾತ್ತಾಪ ಪಟ್ಟಿಲ್ಲ ಅಂದಿದ್ದಿದ್ರೆ ಮೇ ಬಿ ನಾನು ನಿಮ್ಗೆ ಆನ್ಸರೇ ಮಾಡ್ತಾ ಇರಲಿಲ್ಲ. ನೀವು ತಪ್ಪು ಮಾಡಿದ್ದೀನಿ, ನಾನು ಮೋಸ ಮಾಡಿದೆ ಅಂತ ಒಪ್ಕೋತಾ ಇದ್ದೀರಲ್ಲ, ಇದು ಮೊದಲನೇ ಹೆಜ್ಜೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ. ಅವಾಗ ಅಟ್ಲೀಸ್ಟ್ ಅವ್ರಿಗೊಂದು ಸಮಾಧಾನ ಆಗುತ್ತೆ, ಓಕೆ ನಾನು ಒಂದು ಸ್ಟೆಪ್ ಮುಂದೆ ಬಂದಿದ್ದೀನಿ ಅಂತ. ಈ ಒಂದು ಚಾಪ್ಟರ್ಗಳನ್ನ ನೋಡ್ತಾ ಇದ್ದರೆ ಇದರಲ್ಲಿ ಒಂದು ಪ್ಯಾಟ್ರನ್ ಇದೆ ಅನಿಸುತ್ತೆ ಅಲ್ವಾ? ಸೊ ಮೊದಲನೇದಾಗಿ ಒಂದು ವಿಚಾರ ಹೇಳ್ತೀರಾ, ಆಮೇಲೆ ಒಂದು ವಿವರಣೆ ಕೊಟ್ಟು ಆಚರಣೆ ಪಾಲಿಸೋದು ಹೇಗೆ, ಇದು ಯಾಕೆ ಮುಖ್ಯ, ಓಕೆ ಈ ಥರ. ಆಮೇಲೆ ನೀವು ಹೇಗೆ ಇದನ್ನು ಮಾಡಿಕೊಂಡ್ರಿ, ನನ್ನ ಕಲಿಕೆ ಮತ್ತು ಅಳವಡಿಕೆ ಅನ್ನೋದನ್ನು ನೀವು ಮಾಡಿದ್ದೀರಾ. ಇದರಲ್ಲಿ ಊಟದ ಬಗ್ಗೆನೂ ಇದೆ, ಸಂತಸ ನೀಡುವ ಆಹಾರ ಪದ್ಧತಿ. ಹೌದು. ಆ್ಯಂಡ್ ಇದನ್ನು ತೊಗೊಂಡು ಯಾರು ಸ್ವಲ್ಪ ಓದಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗಿದ್ದೇನೆಂದರೆ, ಇದೆಲ್ಲ ಗೊತ್ತಿತ್ತು ಆದರೆ ಯಾಕೆ ಮಾಡಬೇಕಂತ ಗೊತ್ತಿರಲಿಲ್ಲ, ಆಮೇಲೆ ಮಾಡಿದ್ರೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಿರಲಿಲ್ಲ, ಯಾರಾದರೂ ಮಾಡಿರೋರ ಎಕ್ಸ್ಪೀರಿಯನ್ಸ್ ಗೊತ್ತಿರಲಿಲ್ಲ. ಮೂರು ಇರೋದ್ರಿಂದ ಮಾಡೋಕ್ಕೆ ಇನ್ಸ್ಪೈರ್ ಆಗ್ತಾ ಇದೆ ಅಂತ. ಎಸ್ ಒಂದು ರಿಸಲ್ಟ್ ಬರೋದಿದೆಯಲ್ಲ, ಅದು ಭಾಳ ಮುಖ್ಯ ಪ್ರತಿಯೊಬ್ಬರ ಲೈಫಲ್ಲಿ. ಓಕೆ, ರಿಸಲ್ಟ್ಗೆ ನಮಗೆ ಕಾಣ್ತಾ ಇದ್ರೆ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ ನಾವು ಅಲ್ವಾ? ಹೌದು. ಸೊ ಆ ದೃಷ್ಟಿಯಿಂದ ಈ ಪುಸ್ತಕನ ತಗೊಳ್ಳಿ. ಜಮೀಲ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಅಂದರೆ ಬುಕ್ ಬರೆಯೋ ಐಡಿಯಾನೇ ನಂಗೆ ಇರಲಿಲ್ಲ. ನಮ್ಮ ಇದರಲ್ಲಿ ನಾವು ಪುಸ್ತಕಗಳಿಂದ ಪರಿವರ್ತನೆ ಅಂತ ಮಾಡ್ತೀವಿ. ಅಂದರೆ ನಾನು ಬುಕ್ಕಿಂದ ಟ್ರಾನ್ಸ್ಫಾರ್ಮ್ ಆದೆ, ಸೊ ನೀವು ಬುಕ್ಕಿಂದ ಟ್ರಾನ್ಸ್ಫಾರ್ಮ್ ಆಗಿ ಅನ್ನೋ ಒಂದು ಕಾನ್ಸೆಪ್ಟ್. ಮನೆಗೆ ಒಂದು ಲೈಬ್ರರಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಒಂದು ತಿಂಗಳು ಒಂದು ಬುಕ್ ಬಗ್ಗೆ ನಾನು ಹೇಳಿದ್ಮೇಲೆ ಈ ಬುಕ್ನ ನಿಮ್ಮ ಮನೆ ಲೈಬ್ರರಿಲಿ ಇಟ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಒಂದು ಬುಕ್ ರೀಡಿಂಗ್ ಕ್ಲಬ್ ಅಂತ ಮಾಡಿ, ವಾರದಲ್ಲಿ ಒಂದು ದಿನ ನೀವು ಬುಕ್ಗಳನ್ನ ಓದಿ. ಫ್ಯಾಮಿಲಿ ಒಬ್ರು ಯಾರೋ ಓದ್ತಾರೆ, ಅದನ್ನೆಲ್ಲರೂ ಏನು ಅರ್ಥ ಆಯಿತು ಅಂತ ಹೇಳ್ತಾರೆ. ಸೊ ಇವತ್ತು ಮನೇಲಿ ಇದೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ, ಇವನ್ ನನ್ನ ಮಗಂದು ನಾನು ತುಂಬ ರೀಲ್ಸ್ ಮಾಡಿದ್ದೀನಿ. ಅವನು ಆಟ ಆಡೋದು ಅಂದರೆ ಬುಕ್ ವ್ಯಾಪಾರ ಮಾಡೋದು, ಬುಕ್ ಜೊತೆಗೇನೆ ಬುಕ್ ಜೋಡಿಸೋದು, ಆಮೇಲೆ ಅವನಿಗೆ ಇನ್ನು UKG ಈಗ LKG ಆಗಿ ಅದನ್ನ ಇಟ್ಕೊಂಡು ಒಬ್ಬನೇ ಓದ್ತಾ ಇರ್ತಾನೆ. ಅದು ಉಲ್ಟಾ ಇದೆಯಾ ಸೀದಾ ಇದೆಯಾ ಗೊತ್ತಿಲ್ಲ, ಬಟ್ ಆ ಬುಕ್ ಓದ್ತಾ ಇರ್ತಾನೆ. ಮೊಬೈಲ್ ಅಡಿಕ್ಷನ್ಸ್ ತುಂಬ ಕಡಿಮೆ, 10 minutes ನಾನು ಅದಕ್ಕೊಂದು ಟೈಮ್ ಸೆಟ್ ಮಾಡಿ ಕೊಡ್ತೀನಿ. ಸೊ ಆಟ ಆಡ್ತಾನೆ. ನನಗೇನಂದ್ರೆ ಅವ್ನ ಫ್ರೆಂಡ್ಸ್ ಯಾರಾದರೂ ಮೊಬೈಲ್ ಅಥವಾ ಗೇಮ್ ಆಡ್ತಾ ಇದ್ದಾರೆ ಅಂತ ಎಲ್ಲಾದರೂ ಹೋದಾಗ, ಫೋನ್ ಎತ್ತಿಡು, ಕಣ್ಣು ಹಂಗಾಗುತ್ತೆ ಬಾ ಅಂತ ಹೇಳ್ತಾನೆ. ಸೊ ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ನಾವು ಯಾವ ಹ್ಯಾಬಿಟ್ಸ್ನ ಇನ್ಸ್ಟಾಲ್ ಮಾಡ್ತೀವಿ, ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಹೋಗುತ್ತೆ, ಕಷ್ಟಪಡೋ ಅಗತ್ಯ ಇಲ್ಲ. ಹಾಗಾಗಿ ನನಗೆ ಬುಕ್ ಬರೆಯೋ ಐಡಿಯಾನೇ ಇರಲಿಲ್ಲ. ಜಮೀಲ್ ಸರ್ ಲೈಕ್ ಪುಸ್ತಕಗಳನ್ನ ನೀವು ಒಂದು ಬರೀರಿ ಅಂದಾಗ ಏನು ಬರಿಬೋದು, ಇವತ್ತು ಪೀಪಲ್ಗೆ ಏನು ಅವಶ್ಯಕತೆ ಇದೆ ಅಂದರೆ, ನೀವು ಆಗಲೇ ಹೇಳಿದ್ರಲ್ಲ ಏನು ಪ್ರಾಬ್ಲಮ್ ಕೇಳ್ಕೊಂಬರ್ತಾರೆ, ಅದೆಲ್ಲದಕ್ಕೂ ಹ್ಯಾಬಿಟ್ಸೇ ಕಾರಣ. ಅಂದರೆ ನಮ್ಮ ಒಳ್ಳೆ ಅಭ್ಯಾಸಗಳಿಲ್ಲದೆ ಇರೋದೇ ಒಳ್ಳೆ ಲೈಫ್ ಬರಲ್ಲ. ಅದಕ್ಕೆ ಹ್ಯಾಬಿಟ್ಸ್ ಬಗ್ಗೆನೇ ಬರೆದ್ಬಿಡೋಣ ಅಂತ ಹೇಳಿ ಬರೆದೆ. ಸೊ ಅವ್ರು ಬರ್ಸಿದ್ರು, ಅವ್ರು ಬರೆಯೋಕ್ಕೆ ಹೇಳಿದ್ರು, ಭಗವಂತ ಬರ್ಸ್ದ, ನಾವು ಬರೆದ್ವಿ. ವೆರಿ ನೈಸ್ ತಾರಾ ಅವರೇ. ಈಗ ಕೊನೆಯದಾಗಿ ನಾನು ಈ ಒಂದು ವಿಡಿಯೋ ನೋಡ್ತಿರೋಂಥವ್ರಿಗೆ ಒಂದು ಏನಾದರೂ ಹ್ಯಾಬಿಟ್ ಚೇಂಜಿಂಗ್ ಒಂದು ಐಡಿಯಾ ಹೇಳ್ಬೋದಾ? ಈಗ ನಾವು ಬೆಳಿಗ್ಗೆದ ಬಗ್ಗೆ ಹೇಳಿದ್ವಲ್ಲ, ಅದೇ ಥರ ಇನ್ನೊಂದು ಯಾವುದಾದ್ರೂ ಈ ಹ್ಯಾಬಿಟನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಬದಲಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಯಾವ್ದು ಕೊಡ್ಬೋದು? ನಾನು ನಿಮಗೆ ರಿಚುವಲ್ ಥರ ಹೇಳಲ್ಲ, ಸ್ಪಿರಿಚುವಲ್ ಲ್ಯಾಂಗ್ವೇಜಲ್ಲಿ ಹೇಳಲ್ಲ. ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ರೀಸೆಂಟಾಗಿ 1000 people ಹ್ಯಾಬಿಟ್ ಬಿಲ್ಡಿಂಗ್ ವರ್ಕ್ಶಾಪ್ ಮಾಡಿದ್ವಿ ನಾವು ಇದನ್ನೇ. ಅದು ಯಂಗ್ಸ್ಟರ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಸ್ಪೆಷಲಿ ಯೂತ್ಸ್ ತುಂಬ ಜನ ಬಂದವರು. ಆ್ಯಂಡ್ ನಂಗೆ ಫೀಡ್ಬ್ಯಾಕ್ ಬಂತು ಆ ವಿಚಾರದಲ್ಲಿ. ಅಂದರೆ ನಮ್ಮ ಮೈಂಡಲ್ಲಿ ಈಗ ಕೋತಿ ಮೈಂಡ್, ರೋಬೋಟ್ ಮೈಂಡ್ ಆ್ಯಂಡ್ ನಾಲೆಜ್ ವೈಸ್ ಮೈಂಡ್ ಅಂತ 3 ಮೈಂಡ್
ಮೈಂಡ್ ಇದೆ. ಕೋತಿ ಮೈಂಡ್ ಅಂದರೆ ಅದು ಜಂಪ್ ಆಗ್ತಾನೆ ಇರುತ್ತೆ, ಬ್ಯಾಕ್ ಟು ಬ್ಯಾಕ್, ಅದು ಮಾಡ್ಬೇಕು ಇದು ಮಾಡ್ಬೇಕು, ಏನು ಖುಷಿ ಸಿಗುತ್ತೆ ಅದನ್ನು ಮಾಡುತ್ತೆ, ಅದಕ್ಕೆ ಯಾವುದೇ ಗುರಿ ಇಲ್ಲ, ಏನೂ ಇಲ್ಲ. ರೋಬೋಟ್ ಮೈಂಡ್ ಹೆಂಗೆ ಅಂದರೆ ಕೋತಿ ಏನೇನು ಮಾಡುತ್ತೆ ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿ ಅದು ವಾಪಸ್ ಮಾಡಿಸುತ್ತೆ, ರಿಪೀಟ್ ಅಷ್ಟೇ, ಅದು ಡಿಫಾಲ್ಟಾಗಿ ಅದು ಬಂದುಬಿಡುತ್ತೆ. ವೈಸ್ ಮೈಂಡ್ ಅಂದರೆ ನಾನು ಇದನ್ನು ಮಾಡಬೇಕಾ ಮಾಡಬಾರ್ದಾ, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊಂಡು ಮಾಡುತ್ತೆ. ಸೊ ಈ 3 ಮೈಂಡಲ್ಲಿ ನಾವು 3ನೇ ಮೈಂಡಿಗೆ ಹೋಗಬೇಕು. ಸೊ ನಾನು ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ವೆರಿ ಸಿಂಪಲ್, ಸ್ವಲ್ಪ ಪಾಸ್ ತೊಗೊಂಡು ಈ ಕೆಲಸ ನಾನು ಮಾಡ್ತಾ ಇರೋದು ಸರಿಗಿದೆಯಾ, ಗಾಸಿಪ್ ಮಾಡ್ತಾ ಇರ್ತೀನಿ, ಇದು ಕರೆಕ್ಟಾ, ಇನ್ನೊಬ್ಬರ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ, ಇದರಿಂದ ನನಗೇನು ಲಾಭ, ಅವ್ರಿಗೇನು ಲಾಭ, ಸೊಸೈಟಿಗೇನು ಲಾಭ, ಏನೂ ಇಲ್ಲ ಅಲ್ವಾ. ಸೊ ಲೆಟ್ ಸ್ಟಾಪ್. ಈ ಥರ ನಾವು ನಾಲೆಜಲ್ಲಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ರಿಚುವಲಲ್ಲಿ ಏನು ವರ್ಕ್ ಆಗಿದೆ ಅಂದರೆ, ಇದು ತುಂಬ ಜನ ನಗ್ಬೋದು. ರಿಚುವಲ್ ಅಂದರೆ ಒಂದು ಮಾಡುವಂಥ ಒಂದು ರೀತಿ ಅಂದರೆ ಸ್ಪಿರಿಚುವಲ್ ಇದರಲ್ಲಿ ಹೇಳ್ತೀನಿ. ಹರಕೆ ಅಂತ ಕೇಳಿದ್ದೀರಾ, ಹರಕೆ ಹೊತ್ಕೊಳ್ತಾರೆ. ಹಾಂ, ನಾನು ಎಮೋಷ್ನಲಿ ಪೀಪಲ್ಗೆ ಹಾಗೆ ಹೇಳಿದ್ದು, ಅದು ನನಗೂ ವರ್ಕ್ ಆಗಿದೆ. ಏನಂದರೆ ಈಗ ಒಂದು ಪ್ರತಿಜ್ಞೆ ಮಾಡೋಕ್ಕೆ ಹೇಳ್ತೀನಿ. ಇವತ್ತು ಯಾರೆಲ್ಲ ನೋಡ್ತಾ ಇದ್ದಾರೆ ವ್ಯೂವರ್ಸ್, ಅವರು ಫಸ್ಟು ಅವ್ರ ಲೈಫಲ್ಲಿ ಅವ್ರು ಏನೇನು ಬದಲು ಮಾಡ್ಕೊಬೇಕಂತ ಇದ್ದಾರೆ ಅಂತ ಬರ್ಕೊಳ್ಳಿ, ಲಿಸ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಫೋನ್ ಕಡಿಮೆ ಯೂಸ್ ಮಾಡ್ತೀನಿ, ಇವತ್ತಿಂದ ಬುಕ್ ಓದೋಕ್ಕೆ ಶುರು ಮಾಡ್ತೀನಿ, ಬೆಳಗ್ಗೆ ಬೇಗ ಹೇಳ್ತೀನಿ, ಆಮೇಲೆ ನನ್ನ ಫ್ಯಾಮಿಲಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ, ನನ್ನ ಸೆಲ್ಫ್ ಕೇರ್ ಮಾಡ್ಕೊಳ್ತೀನಿ, ಇವತ್ತಿಂದ ಜಂಕ್ ಫುಡ್ ತಿನ್ನಲ್ಲ, ಈ ಥರದ್ದೆಲ್ಲ ಒಂದು ಲಿಸ್ಟ್ ಮಾಡಲಿ. ಆ್ಯಂಡ್ ಇದು ಎಷ್ಟು ಡೀಪಾಗಿ ವರ್ಕ್ ಆಗಿದೆ ಅಂದರೆ 10 years 15 yearsಯಿಂದ ಡ್ರಿಂಕ್ಸು ಸ್ಮೋಕ್ ಹ್ಯಾಬಿಟ್ ಇರೋರು ಕೂಡ ಕ್ವಿಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸ್ಟೇಜಿಗೆ ಬಂದವ್ರು ಹೇಳಿದ್ರು, ಇಷ್ಟು ದಿನ ಆಯಿತು ನಾನು ಕ್ವಿಟ್ ಮಾಡಿ, ತಗೋಬೇಕು ಅಂತ ಕೂಡ ಅನ್ನಿಸ್ತಾ ಇಲ್ಲ ಅಂತ. ಆ್ಯಂಡ್ ನಾನು ಕೂಡ ನಾನು ಟೀ ಕಾಫಿ ಬ್ರೇಕ್ ಮಾಡಿದ್ದು ಹಾಗೇ. ಸೊ ಅದೇ ಹರಕೆ ಅಂತ. ಹೇಗೆ ಅಂದರೆ ದೇವರಿಗೆ ನಾವು ಒಂದು ಸಂಕಲ್ಪ ಮಾಡ್ಕೊಬೇಕು. ನಾನು ಆಗಲೇ ಹೇಳ್ದಂಗೆ ಒಂದು ಲಿಸ್ಟ್ ಮಾಡ್ಕೊಬಿಟ್ಟು ಭಗವಂತ ಇದನ್ನೆಲ್ಲ ನಾನು ಅಳವಡಿಸ್ಕೋಬೇಕು ಅಂತ ಇದ್ದೀನಿ, ಅದಕ್ಕೆ ಬೇಕಾದಂಥ ಶಕ್ತಿ, ಅದಕ್ಕೆ ಬೇಕಾದಂಥ ಒಂದು ದಾರಿನ ನೀನು ನಂಗೆ ಕ್ರಿಯೇಟ್ ಮಾಡು, ಬಟ್ ನಾನು ಇದಕ್ಕೆ ನಿರ್ಧಾರ ತೊಗೊಂಡು ಶುರು ಮಾಡ್ತೀನಿ. ಇನ್ ಕೇಸ್ ಏನಾದರೂ ನಾನು ಇದನ್ನೇನಾದರೂ ಮಿಸ್ ಮಾಡಿದ್ರೆ, ನಿಮ್ದೊಂದು ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಯಾವುದೋ ಒಂದು ಗ್ರೋತ್ ಆಗೋದು ಅಥವಾ ನಿಮ್ಮ ಇನ್ಕಮ್ ರೈಸ್ ಆಗಬೇಕು, ಸಾಲ ತೀರಬೇಕು, ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಡ ಅಂತ ಹೇಳಬೇಕು ದೇವ್ರಿಗೆ. ಸೊ ನಾನು ಇದನ್ನು ಮಾಡಲಿಲ್ಲ ಅಂದರೆ ನೀನು ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಡ, ನಾನು ಇದನ್ನು ಮಾಡಿದ್ರೆ ನೀನು ಅದ್ರಲ್ಲಿ ನಂಗೆ ಸಕ್ಸಸ್ ಕೊಡಿಸು. ನಾನು ಇನ್ ಕೇಸ್ ಇದನ್ನು ಒಂದಿನ ಬಿಟ್ಟರೆ ನೀನು 1 ವರ್ಷ ಎಕ್ಸ್ಟ್ರಾ ಪ್ರಾಬ್ಲಮ್ ಕೊಡು. ಅಂದರೆ ಮೈಂಡ್ಗೆ ಈ ಹರಕೆ ಹೊತ್ಕೊಂಡಾಗ ಹೇಗೆ ಅದು ವರ್ಕ್ ಆಗುತ್ತೆ ಅಂತಾರೆ. ಈವನ್ ನಾವು ಸಾಕಷ್ಟು ಲಾ ಆಫ್ ಅಟ್ರಾಕ್ಷನ್ ಬುಕ್ಗಳಲ್ಲೂ ಕೇಳಿದ್ದೀವಿ. ಸೊ ಈ ಥರ ಒಂದು ಹರಕೆನ ತಗೋಬೇಕು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ನಮ್ಮ ಒಂದು ದೇವಸ್ಥಾನಗಳು ಎಲ್ಲ ಕಡೆ ಇವತ್ತು ಹೋಗ್ತಾನೆ ಇರ್ತಾರೆ. ಸೈನ್ಸ್ ಮೈಂಡ್ಸೆಟ್ ಇರೋ, ಲಾಜಿಕಲ್ ಮೈಂಡ್ಗೆ ಜಾಸ್ತಿ ಇದು ಮಾಡೋರು, ನಾನು ಆಗಲೇ ಹೇಳ್ದಂಗೆ ವೈಸ್ ಅಂದರೆ ನಾಲೆಜ್ ಮೂಲಕ ನೋಡ್ಕೋಬೇಕು. ಬಟ್ ಯಾರು ಅದ್ಯಾವುದು ಬೇಡ, ನಾನು ಒಂದು ಆಚರಣೆ ಮಾಡಬೇಕು ಅಂತ ಇದ್ದಾರೆ, ಅವ್ರು ಹರಕೆ ಹೊತ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗಬೇಕು ಅಂದರೆ ನಾನು ಈ ಹ್ಯಾಬಿಟ್ಸ್ನ ಬಿಡ್ತೀನಿ, ನಾನು ನನ್ನ ಲೈಫಲ್ಲೂ ಸ್ಮೋಕ್ ಮುಟ್ಟಲ್ಲ, ನಾನು ನನ್ನ ಲೈಫಲ್ಲೂ ಡ್ರಿಂಕ್ಸ್ ಮಾಡಲ್ಲ, ನನಗೆ ಈ ಒಂದು ಸಕ್ಸಸ್ನ ಕೊಡುವಂಥ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಸೊ ಅದು ಡೆಫಿನೆಟ್ಲಿ ನಿಮ್ಮ ಸಬ್ಕಾನ್ಷಿಯಸ್ಗೆ ಅದು ಹೋಗುತ್ತೆ. ಆ್ಯಂಡ್ ಎಷ್ಟೋ ಜನಕ್ಕೆ ಅದು ವರ್ಕ್ ಆಗಿದೆ ಕೂಡ ಹಾಗೆ. ಸೊ ಇದು ಭಯ ಅನಿಸ್ಬೋದು, ಎರಡೂ ಇದೆ ಅಲ್ವಾ, ಪ್ಲೆಜರ್ ಆಫ್ ಗೇನ್, ಫಿಯರ್ ಆಫ್ ಲಾಸ್. ಸೊ ಇದು ಒಂದು ರೀತಿ ಫಿಯರ್ ಆಫ್ ಲಾಸಲ್ಲೇ ಮಾಡಬೇಕು, ಯಾಕಂದರೆ ಇವತ್ತು ದೇವ್ರನ್ನ ನಾವು ಭಯದಲ್ಲೇ ನೋಡ್ತಾ ಇರೋದಲ್ವ. ಸೊ ಹಾಗಾಗಿ ಹರಕೆ ಹೊತ್ಕೊಳ್ಳೋದ್ರಿಂದ ಕೂಡ ಅವ್ರ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು. ಅದರಲ್ಲಿ ನಾನು ಸ್ಪಿರಿಚುವಲಿ ಹೇಳಿದ್ದೀನಿ. ಇನ್ನು ಸೈಂಟಿಫಿಕಲಿ ಆ್ಯಂಡ್ ಎಮೋಷ್ನಲಿ ಬೇಕು ಅಂದರೆ ಅವ್ರ ಬೆನಿಫಿಟ್ಸ್ನ ತಿಳ್ಕೊಬೇಕು. ಹೇಗೆ ಆಗಲೇ ನಾವು ಬೆಳಗ್ಗೆ ಎದ್ದೋಳೋದ್ರಿಂದ ಎಷ್ಟು ನಾನು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ ಫ್ಯಾಮಿಲಿದೆಲ್ಲ, ಅದೇ ಥರ ಅವರು ಒಂದೊಂದು ಫೋನ್ ಬಿಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ, ಯಾವ್ಯಾವ ಹ್ಯಾಬಿಟ್ನ ಅವ್ರು ಅಳವಡಿಸ್ಕೋಬೇಕು ಅಂತ ಇದ್ದಾರೆ, ಅದಕ್ಕೆ 100 ರೀಸನ್ಗಳನ್ನ ಬರಿಬೇಕು. 100 ರೀಸನ್ಸ್ ಬರೀಲಿ ಯಾಕೆ ನಾನು ಇದನ್ನು ಬದಲು ಮಾಡ್ಕೋಬೇಕು ಅಂತ. ಯಾವಾಗ ರೀಸನ್ ಸ್ಟ್ರಾಂಗ್ ಆಗುತ್ತೆ ಆವಾಗ ಹ್ಯಾಬಿಟ್ಸ್ ಬೇಗ ಇನ್ಸ್ಟಾಲ್ ಆಗುತ್ತೆ. ಸೊ ಹಾಗೆ ಬದುಕು ಬದಲಿಸುವ 21 ಅಭ್ಯಾಸಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 21 ಅಭ್ಯಾಸಗಳಲ್ಲಿ 1-2 ಅಭ್ಯಾಸಗಳ ಬಗ್ಗೆ ನಾವು ಮಾತಾಡಿದ್ವಿ. ಅದು ಕೂಡ ಕಂಪ್ಲೀಟ್ ಮಾತಾಡಿಲ್ಲ, ಯಾಕಂದರೆ ಕಂಪ್ಲೀಟ್ ತಿಳ್ಕೊಳ್ಬೇಕು ಅಂದರೆ ಈ ಪುಸ್ತಕನ ದಯವಿಟ್ಟು ಓದಿ ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಿ. ಆಮೇಲೆ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋ ಒಂದು ಟೆಕ್ನಿಕ್ ಕೂಡ ಈ ಪುಸ್ತಕದಲ್ಲಿ ತಾರಾ ಅವರು ಕೊಟ್ಟಿದ್ದಾರೆ. ಯೂಶ್ವಲಿ ನಮಗೇನಾಗುತ್ತೆ, ಅಂದರೆ ಮಾಹಿತಿ, ಸೂಪರ್ಫಿಷಿಯಲ್ ಮಾಹಿತಿ ನಮ್ಮ ತಲೆಯಲ್ಲಿ ಇರುತ್ತೆ, ಬಟ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸಬ್ಕಾನ್ಷಿಯಸ್ ಲೆವೆಲ್ ಇನ್ಸ್ಟಾಲ್ ಆಗದೇ ಇರೋದ್ರಿಂದ ಅದು ನಾವು ಇಂಪ್ಲಿಮೆಂಟ್ ಮಾಡಲ್ಲ. ಬಟ್ ಇಲ್ಲಿ ಅದನ್ನು ಕೂಡ ಕೊಟ್ಟಿರೋದ್ರಿಂದ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಕೊನೆಯದಾಗಿ ತಾರಾ ಅವರು ನಮ್ಮ ವೀಕ್ಷಕರಿಗೆ ಮತ್ತೇನಾದರೂ, ಈಗ 2026 ಈ ಒಂದು ಮಾರ್ಚ್ ತಿಂಗಳಲ್ಲಿದ್ದೀವಿ ನಾವು, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ,
2026 ಅಂತ ಅಂದರೆ ನಾನು ತುಂಬ ಕಡೆ ಹೇಳಿದ್ದೀನಿ, ಸೂರ್ಯನ ವರ್ಷ. ಸೊ ಗ್ರಹದ ಪ್ರಕಾರ ನಂಬರ್ 1 ಇದು. ಈ ಟೈಮಲ್ಲಿ ಸೂರ್ಯ ಅಂದರೆ ಏನು, ಎವ್ರಿ ಡೇ ಬರ್ತಾರೆ, ಅವ್ರು ಇರಲೇಬೇಕು. ಸೂರ್ಯ ಅಂದರೆ ಎನರ್ಜಿ, ಸೋರ್ಸ್ ಆಫ್ ಎನರ್ಜಿ. ಏನೇ ಪ್ರಕೃತಿಯಲ್ಲಿ ಆಹಾರ ಬೇಕು ಅಂದು ಸೂರ್ಯ ಬೇಕು, ಬೆಳಕು ಬೇಕು. ಇದೆಲ್ಲ ಹೇಗೆ ಸೂರ್ಯ ಎವ್ರಿ ಡೇ ಬರ್ತಾರೋ, ಅವರಿಲ್ಲ ಅಂದರೆ ಹೇಗೆ ನಮ್ಮ ಲೈಫ್ ಅವರು ಅಂತೇನ ಬೇಡ. ಸೊ ಇಲ್ಲ ಅಂದರೆ ರೆಸ್ಪೆಕ್ಟ್ ಕೊಡೋಣ ಅಂತ. ಸೊ ಹೇಗೆ ನಮ್ಮ ಲೈಫ್ ನಡೆಯಲ್ವೋ ಹಾಗೆ ಇದು ಮೊದಲನೇ ವರ್ಷ ಆಗಿರೋದ್ರಿಂದ, ಅಂದರೆ 1 ನಂಬರ್ ಆಗಿರೋದ್ರಿಂದ ನಾವು ಈ ವರ್ಷದಲ್ಲಿ ಏನು ಸಂಕಲ್ಪ ಮಾಡ್ಕೊಳ್ತೀವಿ ಅದು ತುಂಬ ಬೇಗ ಅಚೀವ್ ಆಗುತ್ತೆ ಲೈಫಲ್ಲಿ, ಗ್ರಹಗಳ ಪ್ರಕಾರ ಕೂಡ. ಸೊ ದಟ್ 2026 ಎಲ್ಲರ ಲೈಫಲ್ಲೂ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದರೆ ಹ್ಯಾಬಿಟ್ಸ್ನ ಬದಲು ಮಾಡ್ಕೊಳ್ಳಿ. ಆ್ಯಂಡ್ ಹೇಗೆ ಬದಲು ಮಾಡ್ಕೋಬೇಕು ಅಂತ ಬುಕ್ಕಲ್ಲಿದೆ, ನೋಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್ ತಾರಾ ಮೇಡಮ್, ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಜಮೀಲ್ ಸಾವಣ್ಣ ಅವ್ರಿಗೂ ಧನ್ಯವಾದಗಳನ್ನ ಹೇಳಬೇಕು, ಯಾಕಂದರೆ ಕನ್ನಡಿಗರಿಗೆ ಅವರು ಲೈಫ್ ಚೇಂಜಿಂಗ್ ಬುಕ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅದು ನಾವೆಲ್ಲ ಓದ್ಕೊಂಬಂದಿದ್ದು ಕಥೆ ಕಾದಂಬರಿಗಳನ್ನ, ನಮ್ಮ ಎಮೋಷ್ನಲ್ ಗ್ರೋತ್ಗೆ ಅದೆಲ್ಲ ತುಂಬ ಹೆಲ್ಪ್ ಆಯಿತು. ಬಟ್ ನಮ್ಮ ಪ್ರಾಕ್ಟಿಕಲ್ ಲೈಫ್ಗೆ, ನಮ್ಮ ಫೈನಾನ್ಷಿಯಲ್ ಲೈಫ್ಗೆ, ನಮ್ಮ ದಿನನಿತ್ಯದ ಜೀವನಕ್ಕೆ ಅದು ತುಂಬ ಹೆಲ್ಪ್ ಮಾಡಿರಲಿಲ್ಲ. ಸೊ ಇವತ್ತಿನ ಕಾಲ ಹೇಗಿದೆ ಅಂದರೆ ನನ್ನ ಲೈಫಿಗೆ ಏನು ಯೂಸು ಅಂತಲೇ ತುಂಬ ಜನ ಕೇಳ್ತಾರೆ. ಅದು ಕೇಳೋದು ಕೂಡ ಬಹಳ ಮುಖ್ಯ. ದಟ್ ಮೀನ್ಸ್ ನೀವು ಯು ಆರ್ ಇಂಟ್ರೆಸ್ಟೆಡ್ ಇನ್ ಇಂಪ್ರೂವಿಂಗ್ ಯುವರ್ ಲೈಫ್ ಅಂತಲೇ ಅರ್ಥ. ಸೊ ಆ ದೃಷ್ಟಿಯಿಂದ ಇಂಥ ಪುಸ್ತಕಗಳಿಗೆ ತುಂಬ ವ್ಯಾಲ್ಯೂ ಇದೆ. ಕನ್ನಡದಲ್ಲಿ ಭಾಳ ಕಡಿಮೆ ಇತ್ತು ಈ ಥರದ ಒಂದು ಸಾಹಿತ್ಯ, ಅಂದರೆ ಈ ಥರದ ಲಿಟ್ರೇಚರ್ ತುಂಬ ಕಡಿಮೆ ಇತ್ತು. ಈಗ ಬರ್ತಾ ಇದೆ. ಅದರಲ್ಲಿ ಒಂದು ಪ್ರಮುಖ ಪುಸ್ತಕ ನನ್ನ ಪ್ರಕಾರ ಇದು ಬದುಕು ಬದಲಿಸುವ 21 ಅಭ್ಯಾಸಗಳು. ಸೊ ಇದನ್ನು ಬರೆದಿರುವಂಥ ತಾರಾ ಮಂಜುನಾಥ್ ಅವ್ರಿಗೆ ಮತ್ತು ಜಮೀಲ್ ಸಾವಣ್ಣ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ನಿಮ್ಮ ಈ ಒಂದು ಬೇರೆ ಬೇರೆ ಕೆಲಸಗಳೇನು ಮಾಡ್ತಾ ಇದ್ದಾರೆ ನೀವು, ಟ್ರೈನಿಂಗು, ಹೀಲಿಂಗು, ಅದರ ಜೊತೆಗೆ ಪುಸ್ತಕನೂ ಬರೀರಿ. ಯಾಕಂದರೆ ಪುಸ್ತಕಗಳು ಲಾಂಗ್ ಹೋಗ್ತವೆ. ನೀವು ಇವ್ರಿಗೂ ರೀಚ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರು ಕೂಡ ರೀಚ್ ಆಗಿರುತ್ತೆ ನಿಮ್ಗೆ ಗೊತ್ತಿಲ್ಲದಂಗೆ. ಆ ದೃಷ್ಟಿಯಿಂದ ಪುಸ್ತಕಗಳ ಒಂದು ಸಾಂಗತ್ಯ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ಈ ಪುಸ್ತಕ ತೊಗೊಳ್ಬೇಕು ಅನ್ನೋರಿಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ತೆಗೆದುಕೊಂಡು ಓದಿ. ಇದು ಭಾಳ ಇದ್ರ ಬೆಲೆ ಕಡಿಮೆ ಇದೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕಡಿಮೆ ಇದೆ, ಅದರ ಮೌಲ್ಯ ತುಂಬ ದೊಡ್ಡದು ಅಂತ ನಾನು ಅನ್ಕೋತೀನಿ. ಹೀಗಾಗಿ ನಿಮ್ಮ ಕಪಾಟಿನಲ್ಲಿ ಇರಬೇಕಾದ ಪುಸ್ತಕಗಳಲ್ಲಿ ಇದು ಒಂದು. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ಓದ್ತಾರೆ ಹೊಸ ಪುಸ್ತಕಗಳನ್ನ. ನಮಸ್ಕಾರ.